ಸೊ ವೆಲ್ಕಮ್ ಟು ಕನೆಕ್ಟ್ ಲರ್ನಿಂಗ್ ಯೂಟ್ಯೂಬ್ ಚಾನಲ್. ಸೊ ಕಳೆದ ಬಾರಿ ನಾವು ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂಥ ಎನ್ವಿರಾನ್ಮೆಂಟ್ MCQs ಡಿಸ್ಕಸ್ ಮಾಡಿದ್ವಿ. ಅದರ ಮುಂದುವರಿದ ಭಾಗ ಇವತ್ತು ಮುಂದಿನ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ. ಓಕೆ, ಸೊ ಸಾಮಾನ್ಯವಾಗಿ ಆನೆಗಳ ಮೇಲೆ ಹೆಚ್ಚು ಪ್ರಶ್ನೆ ಬರ್ತಾನೆ ಇರುತ್ತೆ. ಓಕೆ, ಸೊ ಆನೆಗಳ ಮೇಲೆ ಹೆಚ್ಚು ಪ್ರಶ್ನೆ ಬರ್ತಾನೆ ಇರುತ್ತೆ. ಈಗ ಜಸ್ಟ್ ಇಲ್ಲೊಂದು ನಿಮಗೆ 2 ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ. ಓಕೆ, ಸೊ ಆನೆಗಳನ್ನು ಸಂರಕ್ಷಣೆ ಮಾಡುವಂಥ ರಾಷ್ಟ್ರೀಯ ಕಾರ್ಯಕ್ರಮ ಪ್ರಾಜೆಕ್ಟ್ ಎಲಿಫೆಂಟು ಲಾಂಚ್ ಆಗಿದ್ದು 1992ರಲ್ಲಿ ಅಂತಿದೆ ಅಲ್ವಾ. ಓಕೆ, ನೆಕ್ಸ್ಟು ಸೊ ಆನೆಗಳ ಗಣತಿ 4 ವರ್ಷಕ್ಕೊಮ್ಮೆ ಆಗುತ್ತೆ ಅಂತಿದೆ. ಸೊ ಇದು ತಪ್ಪಾಗಿರುತ್ತೆ. ಇಟ್ ಇಸ್ ನಾಟ್ ಫಾರ್ 4 years, ಇಟ್ಸ್ ಫಾರ್ 5 years. ಓಕೆ, ನಿಮಗೆ ಟೈಗರ್ ಸೆನ್ಸಸ್ಸು 4 yearsಗಾಗುತ್ತೆ ಆಯ್ತಾ, ಬಟ್ ಆನೆಗಳ ಗಣತಿ ಬಂದು 5 yearsಗಾಗೋದು ಯಾವಾಗಲೂ. ಓಕೆ, ಬಟ್ ಈಗ ಆನೆಗಳ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಇದ್ದೇ ಇರ್ತವೆ. ಸೊ ಆನೆಗಳ ಬಗ್ಗೆ ಈಗ ಮೊನ್ನೆ 2024ರ ಆಗಸ್ಟ್ ತಿಂಗಳಲ್ಲಿ ನಡೆದಂಥ KS ಪರೀಕ್ಷೆಯಲ್ಲೂ ಕೂಡ ಆನೆಗಳಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇತ್ತು ಅಲ್ವಾ. ಸೊ ಹಾಗಾಗಿ ಫಸ್ಟು ನಾವು MCQ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ವಿಲ್ ಗೋ ಟು ಸಮ್ ಆನೆಗಳಿಗೆ ಸಂಬಂಧಪಟ್ಟಂತ ಸ್ವಲ್ಪ ಮಾತಾಡೋಣ. ಓಕೆ, ಆನೆಗಳಿಗೆ ಸಂಬಂಧಪಟ್ಟಂತೆ ಒಂದು ಮಾತಾಡೋಣ. ಆನೆಗಳಿಗೆ ಸಂಬಂಧಪಟ್ಟಂತ ಒಂದು ಸಮಗ್ರವಾಗಿರುವಂತ ವಿಷಯ ಅಂದ್ರೆ ಈ ಟಾಪಿಕ್ ನೀವು ಕೇಳಿದ್ರೆ, ಈ ಕಾನ್ಸೆಪ್ಟ್ ನೀವು ಕೇಳಿದ್ರೆ, ಓಕೆ, ಸೊ ಆನೆಗಳಿಗೆ ಸಂಬಂಧಪಟ್ಟಂತೆ ಸಮಗ್ರವಾದಂತ ವಿಚಾರಗಳು. ಓಕೆ, ಸೊ ಎಲಿಫೆಂಟ್. ಓಕೆ, ಸೊ ಫಸ್ಟ್ ಆನೆಗಳ ವೈಜ್ಞಾನಿಕ ಹೆಸರು ಇಂಪಾರ್ಟೆಂಟ್. ಓಕೆ, ಆನೆಗಳ ವೈಜ್ಞಾನಿಕ ಹೆಸರು ಒಂದು ಎಲಿಫ್ಯಾಂಟಿಡೆ ಅಂತ. ಓಕೆ, ಸೊ ಸೈಂಟಿಫಿಕ್ ನೇಮ್ ಆಫ್ ಎಲಿಫೆಂಟ್ ಇಸ್ ಎಲಿಫ್ಯಾಂಟಿಡೆ. ಓಕೆ, ಸೊ ಆನೆಗಳಲ್ಲಿ 2 ಪ್ರಭೇದಗಳಿದಾವೆ. ಓಕೆ, 2 ಉಪಜಾತಿಗಳು. ಅಂದ್ರೆ ಆನೆಯನ್ನ ಒಂದು ಸ್ಪೀಶೀಸ್ ಅಂತ ಕರೆದ್ರೆ ಅದರಲ್ಲಿ 2 ಸಬ್ ಸ್ಪೀಶೀಸ್ ಇದಾವೆ. ಓಕೆ, 2 ಸಬ್ ಸ್ಪೀಶೀಸ್ ಇದಾವೆ, ಅಂದ್ರೆ 2 ಉಪಜಾತಿಗಳು ಅಂತ ಕರಿತೀವಿ. ಒಂದು ಆಫ್ರಿಕನ್ ಎಲಿಫೆಂಟು, ಇನ್ನೊಂದು ಏಷ್ಯನ್ ಎಲಿಫೆಂಟ್. ಓಕೆ, ಆಫ್ರಿಕನ್ ಎಲಿಫೆಂಟ್, ಏಷ್ಯನ್ ಎಲಿಫೆಂಟ್. ಆಫ್ರಿಕನ್ ಎಲಿಫೆಂಟ್ ಸೈಂಟಿಫಿಕ್ ನೇಮ್ ಬಂದು ಲೋಕ್ಸೋಡೋಂಟಾ ಅಂತ. ಏಷ್ಯನ್ ಎಲಿಫೆಂಟ್ಸ್ ಸೈಂಟಿಫಿಕ್ ನೇಮ್ ಬಂದು ಎಲಿಫಸ್ ಮ್ಯಾಕ್ಸಿಮಸ್ ಅಂತ. ಓಕೆ, ಎಲಿಫಸ್ ಮ್ಯಾಕ್ಸಿಮಸ್ ಅಂತ ಬಹಳ ಇಂಪಾರ್ಟೆಂಟ್. ಅಂಡ್ ಏಷ್ಯನ್ ಆನೆಗಳಲ್ಲಿ ಮತ್ತೆ 3 ರೀತಿ ಆನೆ ಇದಾವೆ. ಅಗೈನ್ 3 ಸಬ್ ಸ್ಪೀಶೀಸ್ ಇದೆ. ಒಂದು ಇಂಡಿಯನ್ ಎಲಿಫೆಂಟ್ ಅಂತ, ಇನ್ನೊಂದು ಸುಮಾತ್ರನ್ ಎಲಿಫೆಂಟ್ ಅಂತ, ಇನ್ನೊಂದು ಶ್ರೀಲಂಕನ್ ಎಲಿಫೆಂಟ್ ಅಂತ. ಓಕೆ, ಶ್ರೀಲಂಕನ್ ಎಲಿಫೆಂಟ್ ಅಂತ. ಸೊ ದೇರ್ ಆರ್ 3 ಸಬ್ ಸ್ಪೀಶೀಸ್ ಆಫ್ ಏಷ್ಯನ್ ಎಲಿಫೆಂಟ್ಸ್. ನೋಡಿ, ಜಗತ್ತಲ್ಲಿ ಸರಿಸುಮಾರು ಒಂದು 60,000 ಏಷ್ಯನ್ ಎಲಿಫೆಂಟ್ಸ್ ಇದಾವೆ. 60,000 ಏಷ್ಯನ್ ಆನೆಗಳಿದಾವೆ. ಅದರಲ್ಲಿ 50% ಭಾರತದ ಇದಾವೆ. ಅಂದ್ರೆ ಇಂಡಿಯಾ ಇಸ್ ಹೋಸ್ಟಿಂಗ್ 50% ಆಫ್ ಏಷ್ಯನ್ ಎಲಿಫೆಂಟ್ ಪಾಪ್ಯುಲೇಷನ್. ಓಕೆ, ಜಗತ್ತಲ್ಲಿ 60,000 ಏಷ್ಯನ್ ಎಲಿಫೆಂಟ್ಸ್ ಇದಾವೆ, ಅದ್ರ 50% ಇಂಡಿಯಾದಲ್ಲಿ ಇದಾವೆ. ಇಂಡಿಯಾದಲ್ಲಿ ಎಷ್ಟಿದಾವೋ ಅದರಲ್ಲಿ 25% ಎಸ್ ಕರ್ನಾಟಕ ಇಸ್ ಹ್ಯಾವಿಂಗ್. ಓಕೆ, ಸೊ ಭಾರತದಲ್ಲಿ ಎಷ್ಟು ಎಲಿಫೆಂಟ್ಸ್ ಇದಾವೋ ಅದರಲ್ಲಿ 25% ಎಲಿಫೆಂಟ್ಸ್ನ ಕರ್ನಾಟಕ ಹೊಂದಿದೆ. ನನಗೆ ಗೊತ್ತಿರಬೇಕು ಆನೆ ಬಗ್ಗೆ ಯಾಕೆ ಹೆಚ್ಚು ಪ್ರಶ್ನೆ ಬರುತ್ತೆ ಅಂತಂದ್ರೆ, ಆನೆಯನ್ನ ರಾಷ್ಟ್ರೀಯ ಪಾರಂಪರಿಕ ಜೀವಿ ಅಂತ ಕರಿತೀವಿ. ನ್ಯಾಷನಲ್ ಹೆರಿಟೇಜ್ ಅನಿಮಲ್ ಆಫ್ ಇಂಡಿಯಾ ಅಂತ, ಬಹಳ ಇಂಪಾರ್ಟೆಂಟ್, ರೈಟ್. ಓಕೆ, ಸೊ ಇದು ಸೈಂಟಿಫಿಕ್ ನೇಮ್ ಆಫ್ ಎಲಿಫೆಂಟ್ ಅಂಡ್ ಇಟ್ಸ್ ಕ್ಲಾಸಿಫಿಕೇಶನ್ ಅಂತ. ಸರ್, ಈಗ ಆಫ್ರಿಕನ್ ಆನೆಗೂ ಏಷ್ಯನ್ ಆನೆಗೂ ಡಿಫ್ರೆನ್ಸ್ ಏನು ಸರ್? ಬಹಳ ಈಸಿಯಾಗಿ ಗೊತ್ತಾಗತ್ತೆ. ಓಕೆ, ನಿಮಗೆ ನಾನು ಜಸ್ಟ್ ಒಂದು ಗೂಗಲ್ ಮಾಡಿ ತೋರಿಸ್ಬಿಡ್ತೀನಿ. ಡಿಫ್ರೆನ್ಸ್ ಬಿಟ್ವೀನ್ ಆಫ್ರಿಕನ್ ಎಲಿಫೆಂಟ್ ಅಂಡ್ ಏಷ್ಯನ್ ಎಲಿಫೆಂಟ್. ಓಕೆ, ನೋಡಿ, ಈಸಿಯಾಗಿ ಗೊತ್ತಾಗುತ್ತೆ, ನೋಡಿದ ತಕ್ಷಣ ಗೊತ್ತಾಗುತ್ತೆ. ಸೊ ಏನೇನು ಡಿಫ್ರೆನ್ಸ್ ಅಂತ ಒಂದ್ಸತಿ ಲಿಸ್ಟ್ ಮಾಡಿ ಹೇಳ್ಬಿಡ್ತೀನಿ. ಓಕೆ, ಎಸ್, ಇಫ್ ಯು ಸಿ ನಿಮಗೆ ಕಾಣಿಸ್ತಾ ಇದೆ, ಇನ್ನು ಬೇಕಾದ್ರೆ ಝೂಮ್ ಮಾಡಬಹುದು ಇದನ್ನ. ಓಕೆ, ಸೊ ಇದು ಆಫ್ರಿಕನ್ ಆನೆ, ಇದು ಏಷ್ಯನ್ ಆನೆ. ಓಕೆ, ನೋಡಿದ ತಕ್ಷಣ ಗೊತ್ತಾಗುತ್ತೆ ಆಫ್ರಿಕನ್ ಆನೆ, ಏಷ್ಯನ್ ಆನೆ. ಕಂಪ್ಯಾರಿಟಿವ್ಲಿ ಆಫ್ರಿಕನ್ ಎಲಿಫೆಂಟ್ ಏನಿದೆ ತುಂಬಾ ದೊಡ್ಡದಿರುತ್ತೆ. ಅಂದ್ರೆ ಒಂದು ಎಲಿಫೆಂಟ್ ಬಂದು 4,000 kgಯಿಂದ 8,000 kg ಇರುತ್ತೆ. 400 kg ಅಲ್ಲ, 4,000 kg. ಸೊ ಒಂದು ಎಲಿಫೆಂಟ್ ಬಂದು 4,000 kgಯಿಂದ 8,000 kg ಇರುತ್ತೆ. ಸೊ ನಮ್ಮಲ್ಲಿ ಏಷ್ಯನ್ ಎಲಿಫೆಂಟ್ಸ್ ಬಂದು ಓಕೆ 3,000 kgಯಿಂದ 6,000 kg ಇರುತ್ತೆ.
ಸೊ ಇದು ತುಂಬಾ ದೊಡ್ಡದಿದೆ, ರಿಲೇಟಿವ್ಲಿ ಲಾರ್ಜ್ ಅಂತ ಕರಿತೀವಿ. ಅಂಡ್ ಇದಕ್ಕೆ ಇಟ್ಸ್ ದ ಲಾರ್ಜೆಸ್ಟ್ ಲ್ಯಾಂಡ್ ಮ್ಯಾಮಲ್ ಆನ್ ಅರ್ತ್ ಅಂತ ಹೇಳ್ತೀವಿ. ಓಕೆ, ಭೂಮಿಯ ಮೇಲೆ ಬದುಕುವ ಅತಿ ದೊಡ್ಡ ಭೂಸಸ್ತನಿ. ಓಕೆ, ಸೊ ಬಹಳ ಇಂಪಾರ್ಟೆಂಟು. ಲಾರ್ಜೆಸ್ಟ್ ಲಿವಿಂಗ್ ಲ್ಯಾಂಡ್ ಮ್ಯಾಮಲ್ ಆನ್ ಅರ್ತ್ ಯಾವುದು ಅಂತ ಕೇಳಿದ್ರೆ ಇಟ್ ಇಸ್ ಆಫ್ರಿಕನ್ ಎಲಿಫೆಂಟ್. ಓಕೆ ಓಕೆ ಇನ್ನೊಂದು, ನಮ್ಮಲ್ಲಿ ಗಂಡಾನೆಗೆ ಮಾತ್ರ ದಂತ ಇರುತ್ತೆ, ಹೆಣ್ಣಾನೆಗೆ ದಂತ ಇರಲ್ಲ. ಓಕೆ, ಹೆಣ್ಣಾನೆಗೆ ದಂತ ಇರಲ್ಲ. ಫಿಮೇಲ್ ಎಲಿಫೆಂಟ್ಸ್ ಅಲ್ಲಿ ಟಸ್ಕ್ ಅಬ್ಸೆಂಟ್ ಇರುತ್ತೆ. ಬಟ್ ಆಫ್ರಿಕನ್ ಎಲಿಫೆಂಟ್ಸ್ ಅಲ್ಲಿ ಓಕೆ, ಮೇಲ್ ಎಲಿಫೆಂಟ್ಸ್ ಅಲ್ಲೂ ಟಸ್ಕ್ ಇರುತ್ತೆ, ಫಿಮೇಲ್ ಎಲಿಫೆಂಟ್ಸ್ ಅಲ್ಲೂ ಟಸ್ಕ್ ಇರುತ್ತೆ. ಓಕೆ, ಗಂಡಾನೆಗೂ ದಂತ ಇರುತ್ತೆ, ಹೆಣ್ಣಾನೆಗೂ ದಂತ ಇರುತ್ತೆ. ಇದು ಸೆಕೆಂಡ್ ಡಿಫ್ರೆನ್ಸ್. ಥರ್ಡ್, ಓಕೆ, ಸೊ ನೋಡಿ, ಕಿವಿ ಚಿಕ್ಕದೇ ಇರುತ್ತೆ, ಇಯರ್ಸ್ ಆರ್ ಸ್ಮಾಲ್ ಅಂತ ಹೇಳ್ತೀವಿ. ಇಲ್ಲಿ ಇಯರ್ಸ್ ಆರ್ ವೆರಿ ಲಾರ್ಜ್ ಅಂತ ಹೇಳ್ತೀವಿ. ಓಕೆ, ಸೊ ಕಿವಿ ಚಿಕ್ಕದಿರುತ್ತೆ, ಕಿವಿ ದೊಡ್ಡದಿರುತ್ತೆ. ಆಯ್ತಾ, ಇದು ಮೂರನೇ ಡಿಫ್ರೆನ್ಸು. ನಾಲ್ಕನೇ ಡಿಫ್ರೆನ್ಸ್ ಏನು ಅಂತಂದ್ರೆ ನೋಡಿ, ಹಣೆ ನೋಡಿ, ಇಲ್ಲಿ ಫೋರ್ ಹೆಡ್ ನೋಡಿ ಸಿಂಗಲ್ ಡೂಮ್ಡ್ ಇರುತ್ತೆ. ಓಕೆ, ಸಿಂಗಲ್ ಡೂಮ್ಡ್ ಇರುತ್ತೆ. ನಮ್ಮಲ್ಲಿ ಟ್ವಿನ್ ಡೂಮ್ಡ್ ಇರುತ್ತೆ. ಓಕೆ, ಟ್ವಿನ್ ಡೂಮ್ಡ್ ಇರುತ್ತೆ. ಸೊ ದಿಸ್ ಇಸ್ ಅನದರ್ ಡಿಫ್ರೆನ್ಸ್. ಓಕೆ, ನೆಕ್ಸ್ಟ್ ಡಿಫ್ರೆನ್ಸ್ ಏನು ಅಂತಂದ್ರೆ ಸೊಂಡ್ಲು ಗಮನಿಸ್ಬೇಕು ನೀವು ಇಲ್ಲಿ. ಓಕೆ, ನಮ್ದು ಸೊಂಡ್ಲು ಸ್ವಲ್ಪ ಬ್ರಾಡ್ ಇರುತ್ತೆ, ಸೊಂಡು ದೊಡ್ಡದಿರುತ್ತೆ, ದಪ್ಪ ಇರುತ್ತೆ ಸೊಂಡ್ಲು. ಓಕೆ, ಅದು ಹೋಗ್ತಾ 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 ಚೂಪಿರುತ್ತೆ. ಓಕೆ, ಚೂಪಿರುತ್ತೆ. ಸೊ ದಿಸ್ ಇಸ್ ಅನದರ್ ಡಿಫರೆನ್ಸ್. ಮತ್ತೆ ಇನ್ನೊಂದೇನು ಡಿಫರೆನ್ಸು ಅಂತಂದ್ರೆ ಸ್ಕಿನ್ ಆಫ್ ದ ಎಲಿಫೆಂಟ್. ಓಕೆ, ನಮ್ಮಲ್ಲಿ ಏಷ್ಯನ್ ಎಲಿಫೆಂಟ್ಸ್ ಅಲ್ಲಿ ಸ್ಕಿನ್ ಸಾಫ್ಟ್ ಇರುತ್ತೆ. ಓಕೆ, ಚರ್ಮ ಮೆತ್ತಗೆ ಇರುತ್ತೆ. ಇಲ್ಲಿ ಚರ್ಮ ಸುಕ್ಕಾಗಿರುತ್ತೆ, ರಿಂಕಲ್ಡ್ ಸ್ಕಿನ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಸಾಫ್ಟ್ ಸ್ಕಿನ್ ಅಂತ ಕರಿತೀವಿ, ಅಲ್ಲಿ ರಿಂಕಲ್ಡ್ ಸ್ಕಿನ್ ಅಂತ ಕರಿತೀವಿ. ಓಕೆ, ಸೊ ಇಫ್ ಯು ಅಬ್ಸರ್ವ್, ಇನ್ನೊಂದಷ್ಟು ಬೇಕಾದ್ರೆ ಇಮೇಜಸ್ ತೋರಿಸ್ತೇನೆ. ಓಕೆ, ಇಲ್ಲಿ ಗಮನಿಸಿ ಇಲ್ಲಿ. ಓಕೆ, ಸೊ ನಿಮಗೆ ಇಲ್ಲಿ ಕಾಣುತ್ತದೆ. ಸೊ ನಮ್ದು ಸಾಫ್ಟ್ ಸ್ಕಿನ್ ಬರುತ್ತೆ, ಇಲ್ಲಿ ರಿಂಕಲ್ಡ್ ಸ್ಕಿನ್ ಬರುತ್ತೆ. ಓಕೆ, ರಿಂಕಲ್ಡ್ ಸ್ಕಿನ್ ಬರುತ್ತೆ. ಇನ್ನೊಂದು ಮೇಜರ್ ಡಿಫ್ರೆನ್ಸ್, ಈಗ 2024 KS ಕ್ವಶನ್ ಪೇಪರ್ ಆಗಸ್ಟ್ ತಿಂಗಳಲ್ಲಿ ಏನ್ ನಡೆದಿತ್ತು, ಆ ಪೇಪರ್ ನೋಡ್ರೆ, ರೀ ಎಕ್ಸಾಮ್ ಆಯ್ತಲ್ಲ, ಆ ಪೇಪರ್ ತೆಗೆದು ನೋಡಿದ್ರೆ ಸೊ ಬ್ಯಾಕ್ ಆಫ್ ದ ಎಲಿಫೆಂಟ್ ಕೇಳಿದೆ ನೋಡಿ ನಮ್ಮಲ್ಲಿ ಸೊ ಕಾನ್ಕೇವ್ ಇರುತ್ತೆ. ಓಕೆ, ಇಫ್ ಯು ಅಬ್ಸರ್ವ್. ಓಕೆ, ಸೊ ಬೆನ್ನು ಸೊ ಕಾನ್ಕೇವ್ ಇರುತ್ತೆ. ಸೊ ಇದು ಕಾನ್ವೆಕ್ಸ್ ಇರುತ್ತೆ. ಆಫ್ರಿಕನ್ ಎಲಿಫೆಂಟ್ಸ್ ಕಾನ್ವೆಕ್ಸ್ ಇರುತ್ತೆ. ಇದು ಕೂಡ ಪ್ರಶ್ನೆ ಆಗಿದೆ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಎಲಿಫೆಂಟ್, ಆಫ್ರಿಕನ್ ಎಲಿಫೆಂಟ್ಸ್ ಮತ್ತೆ ಏಷ್ಯನ್ ಎಲಿಫೆಂಟ್ಸ್. ಈಗ ಸ್ವಲ್ಪ ನಾವು ಓಕೆ, ಸೊ ದ ಹ್ಯಾಬಿಟ್ಯಾಟ್ ನೋಡ್ಕೊಂಡಾಗ, ಓಕೆ, ಸೊ ಹ್ಯಾಬಿಟ್ಯಾಟ್ ನೋಡ್ಕೊಂಡಾಗ ನೋಡಿ ಎಲ್ಲಿ ವಾಸ ಮಾಡುತ್ತೆ ಅಂತ ನೋಡ್ಕೊಂಡಾಗ, ಸೊ ಆನೆಗೆ ನಿರ್ದಿಷ್ಟವಾದಂಥ ಆವಾಸ ಸ್ಥಾನ ಅಂತ ಏನಿಲ್ಲ. ಓಕೆ, ಸೊ ಇಟ್ ಕ್ಯಾನ್ ಲಿವ್ ಎವ್ರಿವೇರ್. ಓಕೆ, ಸೊ ಎಲ್ಲ ಕಡೆ ಆನೆ ವಾಸ ಮಾಡುತ್ತೆ. ಮನುಷ್ಯ ಹೆಂಗೆ ಎಲ್ಲ ಕಡೆ ಬದುಕ್ತಾನೆ, ಆನೆ ಎಲ್ಲ ಕಡೆ ಬದುಕುತ್ತೆ. ಸೊ ನಿಮಗೆ ಫಾರೆಸ್ಟ್, ಟ್ರಾಪಿಕಲ್ ಎವರ್ ಗ್ರೀನ್ ಫಾರೆಸ್ಟ್ ಅಲ್ಲಿ ಕಂಡು ಬರುತ್ತೆ, ಡೆಸಿಡಿಯಸ್ ಫಾರೆಸ್ಟ್ ಅಲ್ಲಿ ಕಂಡು ಬರುತ್ತೆ, ಟೆಂಪರೇಟ್ ಫಾರೆಸ್ಟ್ ಅಲ್ಲಿ ಕಂಡು ಬರುತ್ತೆ, ಗ್ರಾಸ್ ಲ್ಯಾಂಡ್ಸ್ ಅಲ್ಲಿ ಕಂಡು ಬರುತ್ತೆ, ಡೆಸರ್ಟ್ಸ್ ಅಲ್ಲಿ ಕಂಡು ಬರುತ್ತೆ, ವ್ಯಾಲೀಸ್ ಅಲ್ಲಿ ಕಂಡು ಬರುತ್ತೆ, ಹಿಲ್ಲಿ ಏರಿಯಾಸ್ ಅಲ್ಲಿ ಕಂಡು ಬರುತ್ತೆ, ವೆಟ್ಲ್ಯಾಂಡ್ಸ್ ಅಲ್ಲಿ ಕಂಡು ಬರುತ್ತೆ, ಎಲ್ಲ ಕಡೆ ಕಂಡು ಬರುತ್ತೆ. ಉಷ್ಣವಲಯದ ಎಲೆ ಉದುರುವ ಸಮಶೀತೋಷ್ಣ ಕಾಡುಗಳು, ಹುಲ್ಲುಗಾವಲುಗಳು, ಮರುಭೂಮಿಗಳು, ಎತ್ತರದ ಪ್ರದೇಶಗಳು, ಕಣಿವೆಗಳು, ಜೌಗು ಪ್ರದೇಶಗಳು ಎಲ್ಲ ಕಡೆ ಕಂಡುಬರುತ್ತೆ. ಓಕೆ, ಎಸ್. ಈಗ ಸೊ ನಮಗೆ ಈಗ ಸೈಂಟಿಫಿಕ್ ನೇಮ್ ಗೊತ್ತಾಯ್ತು, ಹ್ಯಾಬಿಟೇಟ್ ಗೊತ್ತಾಯ್ತು. ಸ್ವಲ್ಪ ನೋಡಿ ಇಲ್ಲಿ ಗಮನಿಸ್ಬೇಕಿಲ್ಲಿ. ಓಕೆ, ಸೊ ನಮ್ದು ಕನ್ಸರ್ವೇಷನ್ ಸ್ಟೇಟಸ್. ಸೊ ಆನೆಯನ್ನ ಸಂರಕ್ಷಣಾ ಸ್ಥಿತಿ, ಆನೆಗಳ ಸಂರಕ್ಷಣಾ ಸ್ಥಿತಿಯನ್ನು ನೀವು ಗಮನಿಸಬೇಕು. ಓಕೆ, ಸೊ ಏಷ್ಯನ್ ಎಲಿಫೆಂಟ್ಸ್ ಅನ್ನ ಓಕೆ, IUCN ಸಂಸ್ಥೆ, ಓಕೆ, ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ಒಂದು ಸಂಸ್ಥೆ ಇದೆ. ಓಕೆ, ಈ ಸಂಸ್ಥೆ ನಮ್ಮ ಏಷ್ಯನ್ ಎಲಿಫೆಂಟ್ಸ್ ಅನ್ನ ನೋಡಿ, ಆಫ್ರಿಕನ್ ಎಲಿಫೆಂಟ್ಸ್ ಬೇರೆ ಇದೆ, ಏಷ್ಯನ್ ಎಲಿಫೆಂಟ್ಸ್ ಬೇರೆ ಇದೆ. ಓಕೆ, ನಾನು ಮಾತಾಡ್ತಾ ಇರೋದು ಐ ಆಮ್ ಕನ್ಸರ್ನ್ಡ್ ಅಬೌಟ್ ಏಷ್ಯನ್ ಎಲಿಫೆಂಟ್ಸ್. ಓಕೆ, ಸೊ ಏಷ್ಯನ್ ಎಲಿಫೆಂಟ್ಸ್ ಅನ್ನ ಎಂಡೇಂಜರ್ಡ್ ಅಂತ ಕರೆದಿದೆ, ಅಂದ್ರೆ ಅಳಿವಿನಂಚಿನಲ್ಲಿರುವ ಪ್ರಭೇದ. ಓಕೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್. ಓಕೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ. ಇಟ್ ಹಸ್ ಪ್ರೊಟೆಕ್ಟೆಡ್ ಎಲಿಫೆಂಟ್ಸ್ ಅಂಡರ್ ಸ್ಕೆಡ್ಯೂಲ್ 1 ಅಂತ. ಓಕೆ, ಇನ್ನೊಂದಿದೆ ಸೈಟ್ಸ್ ಕನ್ವೆನ್ಷನ್ ಅಂತ ಒಂದು ಕನ್ವೆನ್ಷನ್ ಇದೆ. ಓಕೆ ಸರ್, ಇವೆಲ್ಲ ಎಕ್ಸ್ಪ್ಲೈನ್ ಮಾಡ್ರಿ ಸರ್. IUCN ಎಕ್ಸ್ಪ್ಲೈನ್ ಮಾಡಿ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಎಕ್ಸ್ಪ್ಲೈನ್ ಮಾಡಿ, ಸೈಟ್ಸ್ ಕನ್ವೆನ್ಷನ್ ಎಕ್ಸ್ಪ್ಲೈನ್ ಮಾಡಿ. ಎಸ್, ಐ ವಿಲ್ ಎಕ್ಸ್ಪ್ಲೈನ್, ಬಟ್ ಸ್ವಲ್ಪ ನೆಕ್ಸ್ಟ್ ಮುಂದಿನ ಕ್ವಶನ್ಸ್ ಅಲ್ಲಿ ಬರ್ತಾವೆಲ್ಲ. ಓಕೆ, ಸದ್ಯಕ್ಕೆ ನೆನ್ಪಿಟ್ಕೊಳ್ಳಿ. ಓಕೆ, IUCN ಸಂಸ್ಥೆ ಆನೆಯನ್ನ ಎಂಡೇಂಜರ್ಡ್ ಅಂತ ಕರೆದಿದೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್
ಸ್ಕೆಡ್ಯೂಲ್ 1 ಅಲ್ಲಿ ಸಂರಕ್ಷಣೆ ಮಾಡಿದೆ ಮತ್ತು ಸೈಟ್ಸ್ ಕನ್ವೆನ್ಷನ್ ಓಕೆ ಸೈಟ್ಸ್ ಕನ್ವೆನ್ಷನ್ ಓಕೆ ಅದನ್ನ ಅಪೆಂಡಿಕ್ಸ್ 1 ಓಕೆ ಅಪೆಂಡಿಕ್ಸ್ 1 ಅಲ್ಲಿ ಕನ್ಸರ್ವೇಷನ್ ಮಾಡಿದೆ ಆಯ್ತಾ ಅಲ್ಲಿ ಕನ್ಸರ್ವೇಷನ್ ಸ್ಟೇಟಸ್ ಗೊತ್ತಾಯ್ತು ಓಕೆ ಸೈಂಟಿಫಿಕ್ ನೇಮ್ ಡನ್ ಓಕೆ ಹ್ಯಾಬಿಟ್ಯಾಟ್ ಬಗ್ಗೆ ಮಾತಾಡಿದ್ದೀವಿ ಆನೆಗಳ ಹ್ಯಾಬಿಟ್ಯಾಟ್ ಆನೆಗಳ ಫೀಚರ್ಸ್ ವೈಶಿಷ್ಟ್ಯತೆಗಳ ಬಗ್ಗೆ ಮಾತಾಡಿದ್ದೀವಿ ಕನ್ಸರ್ವೇಷನ್ ಪ್ರೋಗ್ರಾಮ್ಸ್ ಬಗ್ಗೆ ಮಾತಾಡಿದ್ದೀವಿ ಕನ್ಸರ್ವೇಷನ್ ಸ್ಟೇಟಸ್ ಬಗ್ಗೆ ಮಾತಾಡಿದ್ದೀವಿ ಓಕೆ ಈಗ ಕನ್ಸರ್ವೇಷನ್ ಪ್ರೋಗ್ರಾಮ್ಸ್ ಬಗ್ಗೆ ಬರೋಣ ಓಕೆ ಸೊ ಆನೆಗಳನ್ನು ಸಂರಕ್ಷಣೆ ಮಾಡುವ ಭಾರತ ಸರ್ಕಾರದ ರಾಷ್ಟ್ರೀಯ ಕಾರ್ಯಕ್ರಮ ಬಂದು ಪ್ರಾಜೆಕ್ಟ್ ಎಲಿಫೆಂಟ್ 1992 ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ನೀವೊಂದು ಸ್ಪೀಶೀಸ್ ಓದಬೇಕಾದ್ರೆ ಓಕೆ ಸ್ಪೀಶೀಸ್ ಓದಬೇಕಾದ್ರೆ ಇದೇ ಫಾರ್ಮೆಟ್ ಅಲ್ಲಿ ಓದಿ ಪ್ರಶ್ನೆಗಳನ್ನು ಹಿಂಗೆ ಕೇಳ್ತಾರೆ ಬೇಕಾದ್ರೆ ಬರ್ಕೊಳ್ಳಿ ಒಂದ್ ಕಡೆ ಓಕೆ ಒಂದು ಪ್ರಭೇದವನ್ನ ಓದಬೇಕಾದ್ರೆ ಯಾವ ರೀತಿ ಓದಬೇಕು ಸ್ಪೀಶೀಸ್ ಅನ್ನ ಓದ್ಬೇಕಾದ್ರೆ ಯಾವ ರೀತಿ ಓದಬೇಕು ಆಯ್ತಾ ಒಂದು ಪ್ರಭೇದವನ್ನು ಓದ್ಬೇಕಾದ್ರೆ ಯಾವ ರೀತಿ ಓದಬೇಕು ಫಸ್ಟ್ ಸೈಂಟಿಫಿಕ್ ನೇಮ್ ಓಕೆ ವೈಜ್ಞಾನಿಕ ಹೆಸರು ಇಂಪಾರ್ಟೆಂಟ್ ಓಕೆ ಬರ್ಕೊಳ್ಳಿ ಒಂದು ಸ್ಪೀಶೀಸ್ ಓದಬೇಕಾದ್ರೆ ಒಂದು ಪ್ರಭೇದವನ್ನ ಓದಬೇಕಾದ್ರೆ ಯಾವ ರೀತಿ ಓದಬೇಕು ಫಸ್ಟ್ ಸೈಂಟಿಫಿಕ್ ನೇಮ್ ಇಂಪಾರ್ಟೆಂಟ್ ಓಕೆ ಸೈಂಟಿಫಿಕ್ ನೇಮ್ ವೈಜ್ಞಾನಿಕ ಹೆಸರು ಅಂತ ಕರಿತೀವಿ ಎರಡನೇದು ಹ್ಯಾಬಿಟ್ಯಾಟ್ ಇಂಪಾರ್ಟೆಂಟ್ ಆವಾಸ ಸ್ಥಾನ ಮೂರನೇದು ಆ ಪ್ರಭೇದದ ಕುರಿತಂತೆ ವೈಶಿಷ್ಟ್ಯತೆಗಳು ಫೀಚರ್ಸ್ ಇಂಪಾರ್ಟೆಂಟ್ ನಾಲ್ಕನೇದು ಕನ್ಸರ್ವೇಷನ್ ಸ್ಟೇಟಸ್ ಸಂರಕ್ಷಣಾ ಸ್ಥಿತಿ ಓಕೆ ಸೊ ಕನ್ಸರ್ವೇಷನ್ ಸ್ಟೇಟಸ್ ಇಂಪಾರ್ಟೆಂಟು ಸಂರಕ್ಷಣಾ ಸ್ಥಿತಿ ಇಂಪಾರ್ಟೆಂಟು ಐದನೇದು ಕನ್ಸರ್ವೇಷನ್ ಪ್ರೋಗ್ರಾಮ್ಸ್ ಓಕೆ ಸಂರಕ್ಷಣಾ ಕಾರ್ಯಕ್ರಮಗಳು ಇಂಪಾರ್ಟೆಂಟ್ ಓಕೆ ಈಗ ಆನೆ ಬಗ್ಗೆ ನಾವು ಸೈಂಟಿಫಿಕ್ ನೇಮ್ ಮಾತಾಡಿದ್ದೀವಿ ಆಮೇಲೆ ಇನ್ನೊಂದು ಲಾಸ್ಟ್ ಪಾಯಿಂಟ್ ಇನ್ನೊಂದು ಆಡ್ ಮಾಡ್ಕೊಳ್ಳಿ ಆರನೇದು ಸೆನ್ಸಸ್ ಗಣತಿ ಇಂಪಾರ್ಟೆಂಟ್ ಸೊ ಆನೆಗಳ ವೈಜ್ಞಾನಿಕ ಹೆಸರು ಗೊತ್ತಾಯ್ತು ಹ್ಯಾಬಿಟ್ಯಾಟ್ ಗೊತ್ತಾಯ್ತು ಫೀಚರ್ಸ್ ಗೊತ್ತಾಯ್ತು ಕನ್ಸರ್ವೇಷನ್ ಸ್ಟೇಟಸ್ ಗೊತ್ತಾಯ್ತು ಈಗ ನಾನು ಕನ್ಸರ್ವೇಷನ್ ಪ್ರೋಗ್ರಾಮ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಓಕೆ ಸಂರಕ್ಷಣಾ ಕಾರ್ಯಕ್ರಮಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ಆನೆಗಳನ್ನ ಸಂರಕ್ಷಣೆ ಮಾಡುವಂತ ರಾಷ್ಟ್ರೀಯ ಕಾರ್ಯಕ್ರಮ ಬಂದು ಪ್ರಾಜೆಕ್ಟ್ ಎಲಿಫೆಂಟ್ 1992 ಪ್ರಾಜೆಕ್ಟ್ ಎಲಿಫೆಂಟ್ 1992 ಆಯ್ತಾ ಸೊ ಇನ್ನೂ ಒಂದಷ್ಟು ಹೆಚ್ಚುವರಿ ಮಾಹಿತಿ ಕೊಡ್ತೀನಿ ಓಕೆ ಈಗ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಕೇಳಬಹುದು ಓಕೆ ಪ್ರಾಜೆಕ್ಟ್ ಲಯನ್ ಯಾವಾಗ ಶುರು ಆಯಿತು 1972 ಪ್ರಾಜೆಕ್ಟ್ ಟೈಗರ್ ಯಾವಾಗ ಶುರು ಆಯಿತು 1973 ಓಕೆ ಪ್ರಾಜೆಕ್ಟ್ ಟೈಗರ್ ಪ್ರಾಜೆಕ್ಟ್ ಕ್ರೊಕೊಡೈಲ್ ಮೊಸಳೆ ಯಾವಾಗ ಶುರು ಆಯಿತು 1975 ಪ್ರಾಜೆಕ್ಟ್ ಎಲಿಫೆಂಟ್ ಯಾವಾಗ 1992 ಪ್ರಾಜೆಕ್ಟ್ ಸ್ನೋ ಲೆಪರ್ಡ್ ಯಾವಾಗ 2009 ಪ್ರಾಜೆಕ್ಟ್ ಡಾಲ್ಫಿನ್ ಯಾವಾಗ 2020 ಸೊ ದೀಸ್ ಆರ್ ಆಲ್ ಇಂಪಾರ್ಟೆಂಟ್ ಓಕೆ ಸೊ ದೀಸ್ ಆರ್ ಆಲ್ ಇಂಪಾರ್ಟೆಂಟ್ ಓಕೆ ಈಗ ನೋಡಿ ಭಾರತ ಸರ್ಕಾರ ಆನೆಗಳನ್ನು ಎಷ್ಟೇ ಸಂರಕ್ಷಣೆ ಮಾಡಿದ್ರು ಕೂಡ ಭಾರತದಲ್ಲಿ ಆನೆಗಳ ಸಂತತಿ ಜಾಸ್ತಿ ಆಗ್ತಿಲ್ಲ ಓಕೆ ಲಿಸನ್ ಹಿಯರ್ ಏನೇ ಪ್ರಯತ್ನ ಮಾಡಿದ್ರು ಕೂಡ ಭಾರತದಲ್ಲಿ ಆನೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇಲ್ಲ ಅಷ್ಟೇ ಉಳ್ಕೊಂಡಿದೆ ಓಕೆ ಆನೆಗಳ ಸಂಖ್ಯೆ ಜಾಸ್ತಿ ಆಗ್ತಿಲ್ಲ ಯಾಕೆ ಅಂತ ನೋಡಿದಾಗ ಅದಕ್ಕೊಂದು ರೀಸನ್ ಇದೆ ಯಾಕೆ ಅಂದ್ರೆ ಇದನ್ನ ಫಾರೆಸ್ಟ್ ಫ್ರಾಗ್ಮೆಂಟೇಶನ್ ಅಂತ ಕರಿತೀವಿ ಓಕೆ ಫಾರೆಸ್ಟ್ ಫ್ರಾಗ್ಮೆಂಟೇಶನ್ ಅಂತ ಅರಣ್ಯಗಳ ಚದುರುವಿಕೆ ಅಂತ ಓಕೆ ಅರಣ್ಯಗಳ ಚದುರುವಿಕೆ ಏನಾಗ್ತಾ ಇದೆ ಫಾರ್ ಎಕ್ಸಾಂಪಲ್ ಇದು ಫಾರೆಸ್ಟ್ ಅಂತ ಇಟ್ಕೊಳ್ಳೋಣ ಸರ್ಕಾರ ಏನ್ ಮಾಡುತ್ತೆ ಇಲ್ಲಿ ರೋಡ್ ಮಾಡುತ್ತೆ ಓಕೆ ರೋಡ್ ಮಾಡಿದ್ರೆ ಏನಾಗುತ್ತೆ ರೈಲ್ವೇಸ್ ಬರುತ್ತೆ ರೋಡು ರೈಲ್ವೇಸ್ ಬಂದ್ಮೇಲೆ ಪೋರ್ಟ್ಗಳು ಇದು ಬ್ರಿಡ್ಜಸ್ಗಳು ಬಂದೇ ಬರುತ್ತವೆ ಸೊ ಏನಾಯ್ತು ಅರಣ್ಯಗಳು ಚದುರೋಯ್ತು ಆಯ್ತಾ ಅರಣ್ಯಗಳು ಚದುರೋಯ್ತು ಸೊ ದಿಸ್ ಇಸ್ ಕಾಲ್ಡ್ ಅಸ್ ಫಾರೆಸ್ಟ್ ಫ್ರಾಗ್ಮೆಂಟೇಶನ್ ನೀವು ಇದನ್ನ ಸರ್ ನಾನು ಇಲ್ಲಿ ಸಂರಕ್ಷಣೆ ಮಾಡ್ತೀನಿ ಅಂತ ಹೇಳ್ಬೋದು ಆದ್ರೆ ನೋಡಿ ಫಾರೆಸ್ಟ್ ಫ್ರಾಗ್ಮೆಂಟೇಶನ್ ಆಗೋದ್ರಿಂದ ಅರಣ್ಯಗಳ ಚದ್ರದ್ರಿಂದ ಆನೆಗಳ ಮೊಬಿಲಿಟಿ ಕಡಿಮೆ ಆಗುತ್ತೆ ಚಲನೆ ಕಡಿಮೆ ಆಗುತ್ತೆ ಸೊ ಫಾರೆಸ್ಟ್ ಫ್ರಾಗ್ಮೆಂಟೇಶನ್ ಆಗ್ತಿರೋದ್ರಿಂದ ಆನೆಗಳ ಮೊಬಿಲಿಟಿ ಕಡಿಮೆ ಆಗ್ತಿದೆ ಆನೆಗಳ ಮೊಬಿಲಿಟಿ ಕಡಿಮೆ ಆಯ್ತು ಅಂತಂದ್ರೆ ಅದು ಡೈರೆಕ್ಟ್ ಆಗಿ ರಿಪ್ರೊಡಕ್ಟಿವ್ ಎಬಿಲಿಟಿ ಮೇಲೆ ಪರಿಣಾಮ ಬೀರುತ್ತೆ ಆನೆಗಳ ಸಂತಾನೋತ್ಪತ್ತಿ ಸಾಮರ್ಥ್ಯ ಕಡಿಮೆ ಆಗ್ತಿದೆ ಯಾಕೆ ಡ್ಯೂ ಟು ಮೊಬಿಲಿಟಿ ಚಲನೆ ಕಡಿಮೆ ಆಗ್ತಿರೋದ್ರಿಂದ ಆನೆಗಳ ಸಂತಾನೋತ್ಪತ್ತಿಯ ಸಾಮರ್ಥ್ಯ ಕಡಿಮೆ ಆಗ್ತಾ ಇದೆ ಇದು ಸೈನ್ಸ್ ಗೊತ್ತಿರಬೇಕು
ಯಾವುದೇ ಜಗತ್ತಲ್ಲಿ ಯಾವುದೇ ಪ್ರಾಣಿ ತಗೊಳ್ಳಿ, ಇಫ್ ಇಟ್ಸ್ ಮೊಬಿಲಿಟಿ ಇಸ್ ಇಂಪ್ಯಾಕ್ಟೆಡ್ ದ ರಿಪ್ರೊಡಕ್ಟಿವ್ ಅಬಿಲಿಟಿ ಗೋಸ್ ಡೌನ್ ಅಂತ ಹೇಳ್ತೇವೆ. ಆನೆಗಳ ಹಂಗೆ ಆಗಿದೆ. ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೋಸ್ಕರ ಭಾರತ ಸರ್ಕಾರ ಒಂದು ಪ್ಲಾನ್ ಮಾಡಿತು. ಸೊ ಒಂದು ಕಾನ್ಸೆಪ್ಟ್ ಅನ್ನು ಪರಿಚಯ ಮಾಡಿತು. ದಿಸ್ ಇಸ್ ಕಾಲ್ಡ್ ಅಸ್ ಎಲಿಫೆಂಟ್ ಕಾರಿಡಾರ್ಸ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಅಸ್ ಎಲಿಫೆಂಟ್ ಕಾರಿಡಾರ್ ಅಂತ ಕರಿತೀವಿ. ಅಂದ್ರೆ ಆನೆಗಳ ಮೊಬಿಲಿಟಿ ಇನ್ಕ್ರೀಸ್ ಮಾಡೋಕ್ಕೋಸ್ಕರ ಭಾರತ ಸರ್ಕಾರ ಎಲ್ಲ ಅರಣ್ಯಗಳನ್ನು ಕನೆಕ್ಟ್ ಮಾಡ್ತಾ ಇದೆ. ಆನೆಗಳ ಚಲನೆಯನ್ನು ಇನ್ಕ್ರೀಸ್ ಮಾಡ್ಲಿಕ್ಕೋಸ್ಕರ ಭಾರತದಲ್ಲಿರುವಂತಹ ಸಂರಕ್ಷಿತ ಪ್ರದೇಶಗಳನ್ನು ಕನೆಕ್ಟ್ ಮಾಡಲಾಗ್ತಿದೆ. ಆ ಆನೆಗಳಿಗೋಸ್ಕರ ಡೆಡಿಕೇಟೆಡ್ ಕಾರಿಡಾರ್ಗಳನ್ನು ನಿರ್ಮಾಣ ಮಾಡಲಾಗ್ತಿದೆ. ದಿಸ್ ಇಸ್ ಕಾಲ್ಡ್ ಅಸ್ ಎಲಿಫೆಂಟ್ ಕಾರಿಡಾರ್ಸ್. ಓಕೆ, ಈಗ ಪ್ರಶ್ನೆ ಕೇಳಬಹುದು, ಅತಿ ಹೆಚ್ಚು ಎಲಿಫೆಂಟ್ ಕಾರಿಡಾರ್ಸ್ಗಳನ್ನು ಹೊಂದಿರುವ ರಾಜ್ಯ ಯಾವುದು? ಇಟ್ ಈಸ್ ವೆಸ್ಟ್ ಬೆಂಗಾಲ್. ಓಕೆ, ಸೊ ಇಲ್ಲಿ ನನ್ನ ಸ್ಲೈಡಲ್ಲಿ ಮೇಘಾಲಯ ಅಂತಿದೆ. ಸೊ ಡೇಟಾ ಹಳೇದಾಗಿದೆ, ಡೇಟಾ ಕೀಪ್ಸ್ ಆನ್ ಚೇಂಜಿಂಗ್, ಡೇಟಾ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ನೌ ಇಟ್ ಈಸ್ ವೆಸ್ಟ್ ಬೆಂಗಾಲ್. ಓಕೆ, ಅತಿ ಹೆಚ್ಚು ಎಲಿಫೆಂಟ್ ಕಾರಿಡಾರ್ಸ್ ಅನ್ನು ಹಂಚಿಕೊಳ್ಳುವಂತ ರಾಜ್ಯಗಳು ಯಾವ್ಯಾವು? ಜಾರ್ಖಂಡ್ ಮತ್ತು ಒಡಿಶಾ. ಅತಿ ಹೆಚ್ಚು ಆನೆಗಳ ಎಲಿಫೆಂಟ್ ಕಾರಿಡಾರ್ಸ್ ಅನ್ನು ಹಂಚಿಕೊಳ್ಳುವಂತ ರಾಷ್ಟ್ರಗಳು ಯಾವ್ಯಾವು ಅಂತ ಕೇಳಿದ್ರೆ ಭಾರತ ಮತ್ತು ಬಾಂಗ್ಲಾದೇಶ್. ಓಕೆ, ಸೊ ಎಲಿಫೆಂಟ್ ಕಾರಿಡಾರ್ಸ್ಗಳ ಕುರಿತಂತೆ ಜನಜಾಗೃತಿಯನ್ನು ಮೂಡಿಸ್ಲಿಕ್ಕೋಸ್ಕರ ಭಾರತ ಸರ್ಕಾರ ಪ್ರಾರಂಭಿಸಿರುವಂತ ಅಭಿಯಾನವನ್ನ ಗಜಯಾತ್ರಾ ಅಂತ ಕರಿತೀವಿ. ಓಕೆ, ಗಜಯಾತ್ರಾ ಅಂತ ಕರಿತೀವಿ. ಎಸ್, ವೆರಿ ವೆರಿ ಇಂಪಾರ್ಟೆಂಟ್. ಏನ್ ಸರ್ ಅವಾಗ್ಲಿಂದ ಆನೆಗಳನ್ನ ಸಂರಕ್ಷಣೆ ಮಾಡುವಂತ ರಾಷ್ಟ್ರೀಯ ಪ್ರಯತ್ನಗಳನ್ನು ಮಾತ್ರ ಡಿಸ್ಕಸ್ ಮಾಡ್ತಿದ್ದೀರಾ, ಯಾವ ಜಾಗತಿಕ ಪ್ರಯತ್ನಗಳು ನಡೆದೇ ಇಲ್ವಾ ಸರ್ ಅಂತ ಕೇಳಿದ್ರೆ ಖಂಡಿತ ನಡೆದಿದೆ. ಆನೆಗಳನ್ನು ಸಂರಕ್ಷಣೆ ಮಾಡ್ಲಿಕ್ಕೋಸ್ಕರ ಜಾಗತಿಕ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ತರಲಾಯಿತು. ಇದನ್ನ ಮೈಕ್ ಕಾರ್ಯಕ್ರಮ ಅಂತ ಕರಿತೀವಿ. ಓಕೆ, ಮೈಕ್ ಕಾರ್ಯಕ್ರಮ ಅಂತ ಮಾನಿಟರಿಂಗ್ ದ ಇಲ್ಲಿಗಲ್ ಕಿಲ್ಲಿಂಗ್ ಆಫ್ ಎಲಿಫೆಂಟ್ಸ್ ಅಂತ ಕರಿತೀವಿ. ಮಾನಿಟರಿಂಗ್ ದ ಇಲ್ಲಿಗಲ್ ಕಿಲ್ಲಿಂಗ್ ಆಫ್ ಎಲಿಫೆಂಟ್ಸ್ ಅಂತ. ಸೊ ಈ ಕಾರ್ಯಕ್ರಮ ಏನ್ ಹೇಳುತ್ತೆ ಅಂದ್ರೆ, ಸೊ ಆನೆಗಳ ಪಾಪ್ಯುಲೇಷನ್ ಅನ್ನು ಹೊಂದಿರುವಂತ ರಾಷ್ಟ್ರಗಳು, ಓಕೆ, ಸೊ ಆನೆಗಳ ಪಾಪ್ಯುಲೇಷನ್ ಹೊಂದಿರುವಂತ ರಾಷ್ಟ್ರಗಳು ಸೇರ್ಕೊಂಡು ಒಂದು ಇಂಟರ್ನ್ಯಾಷನಲ್ ಎಲಿಫೆಂಟ್ ಪಾಪ್ಯುಲೇಷನ್ ಡೇಟಾಬೇಸ್ ಅನ್ನು ಮಾಡ್ಕೊಂಡಿದ್ದಾವೆ. ಅದರಲ್ಲಿ ಆ ಇಂಟರ್ನ್ಯಾಷನಲ್ ಎಲಿಫೆಂಟ್ ಪಾಪ್ಯುಲೇಷನ್ ಡೇಟಾಬೇಸ್ ಅಲ್ಲಿ ಒಂದೇ ಒಂದು ಆನೆ ತೀರ್ಕೊಂಡ್ರು ಕೂಡ, ಒಂದೇ ಒಂದು ಆನೆ ಸತ್ತೋದ್ರು ಕೂಡ ಸಂಬಂಧಪಟ್ಟಂತ ರಾಷ್ಟ್ರ ರಿಪೋರ್ಟ್ ಮಾಡಬೇಕು. ಆನೆ ಯಾಕೆ ಸಾಯ್ತು? ಓಕೆ, ಏನಾದ್ರು ಬೇಟೆ ಆಡಿದ್ರ, ಮಾನವ ಪ್ರಾಣಿ ಸಂಘರ್ಷ ನಡೀತಾ, ಅಥವಾ ದಂತಕ್ಕೋಸ್ಕರ ಕೊಂದ್ರ, ಸಾಂಕ್ರಾಮಿಕ ರೋಗ ಬಂದಿತ್ತ, ವಯಸ್ಸ ಸಾಲ್ತಾ, ಅಥವಾ ಕಾಳಗದ ಮುಖಾಂತರ ಸಾಯ್ತಾ? ಫಾರ್ ವಾಟ್ ರೀಸನ್? ಅಂದ್ರೆ ಎವ್ರಿ ಸಿಂಗಲ್ ಡೆತ್ ಆಫ್ ಎಲಿಫೆಂಟ್ ಇಸ್ ಮಾನಿಟರ್ಡ್. ದಿಸ್ ಪ್ರೋಗ್ರಾಮ್ ಇಸ್ ಕಾಲ್ಡ್ ಅಸ್ ಮಾನಿಟರಿಂಗ್ ದ ಇಲ್ಲಿಗಲ್ ಕಿಲ್ಲಿಂಗ್ ಆಫ್ ಎಲಿಫೆಂಟ್ಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಈಗ ಆನೆಗಳ ನೋಡಿ ಬಹಳ ಇಂಪಾರ್ಟೆಂಟ್. ಓಕೆ, ಈಗ ಓಕೆ ಎಲಿಫೆಂಟ್ ಸೆನ್ಸಸ್ಸಿಗೆ ಬಂದ್ಬಿಡೋಣ ಸರ್. ಓಕೆ, ಸೊ ಎಲಿಫೆಂಟ್ ಸೆನ್ಸಸ್ಸಿಗೆ ಬಂದ್ಬಿಡೋಣ. ಆನೆಗಳ ಗಣತಿ. ಸೊ ಆನೆಗಳ ಗಣತಿಗೆ ಹೋಗೋಕ್ಕಿಂತ ಮುಂಚೆ ಲಿಸನ್ ಟು ಮಿ ವೆರಿ ಕೇರ್ಫುಲಿ. ಆನೆಗಳ ಗಣತಿಗೆ ಹೋಗೋಕ್ಕಿಂತ ಮುಂಚೆ ವಿಲ್ ಸ್ಪೀಕ್ ಅಬೌಟ್ ಎಲಿಫೆಂಟ್ ರಿಸರ್ವ್ಸ್. ಓಕೆ, ಆನೆ ಮೀಸಲುಗಳ ಬಗ್ಗೆ ಮಾತಾಡೋಣ. ಸೊ ಭಾರತದಲ್ಲಿ ಆನೆ ಮೀಸಲುಗಳು ಎಷ್ಟಿದಾವೆ, ಕರ್ನಾಟಕದಲ್ಲಿ ಎಷ್ಟಿದಾವೆ? ಸೊ ವಿಲ್ ಸ್ಪೀಕ್ ರಿಗಾರ್ಡಿಂಗ್ ದಟ್. ಆಯ್ತಾ? 2024 ಡೇಟಾ ಪ್ರಕಾರ, 2024 ಡಿಸೆಂಬರ್ ತಿಂಗಳಲ್ಲಿ ನಾವಿದ್ದೀವಿ. ಇದರ ಡೇಟಾ ಪ್ರಕಾರ ಇಂಡಿಯಾದಲ್ಲಿ 33 ಎಲಿಫೆಂಟ್ ರಿಸರ್ವ್ಸ್ ಇದಾವೆ. ಓಕೆ, ಸೊ ಅದರಲ್ಲಿ ರೀಸೆಂಟ್ಲಿ ಡಿಕ್ಲೇರ್ಡ್ ಎಲಿಫೆಂಟ್ ರಿಸರ್ವ್ ಯಾವುದು ಅಂತಂದ್ರೆ ಟೆರಾಯ್ ಆನೆ ಮೀಸಲು. ಸೊ ಟೆರಾಯ್ ಎಲಿಫೆಂಟ್ ರಿಸರ್ವ್ ಇಟ್ ಕಮ್ಸ್ ಇನ್ ಉತ್ತರ ಪ್ರದೇಶ. ಸೊ ಕರ್ನಾಟಕದಲ್ಲಿರ್ತಕ್ಕಂಥ ಏಕೈಕ ಆನೆ ಮೀಸಲು, ಓಕೆ, ಓನ್ಲಿ ಒನ್ ಎಲಿಫೆಂಟ್ ರಿಸರ್ವ್. ಇಟ್ ಈಸ್ ಕರ್ನಾಟಕದಲ್ಲಿರುವಂತ ಏಕೈಕ ಆನೆ ಮೀಸಲು ಅಂತಂದ್ರೆ ಇಟ್ ಈಸ್ ಮೈಸೂರ್ ಎಲಿಫೆಂಟ್ ರಿಸರ್ವ್. ಈ ಬಂಡೀಪುರ, ಚಾಮರಾಜನಗರ ಎಲ್ಲ ಇದರ ವ್ಯಾಪ್ತಿಗೆ ಬಂದ್ಬಿಡುತ್ತೆ. ಸೊ ಟೋಟಲಿ ವಿ ಹ್ಯಾವ್ 33 ಎಲಿಫೆಂಟ್ ರಿಸರ್ವ್. ಅದರಲ್ಲಿ ರೀಸೆಂಟ್ಲಿ ಡಿಕ್ಲೇರ್ಡ್ ಬಂದು ಟೆರಾಯ್ ಎಲಿಫೆಂಟ್ ರಿಸರ್ವ್ ಉತ್ತರ ಪ್ರದೇಶ. ಆಯ್ತಾ? ಮತ್ತೆ ಸೊ ಕರ್ನಾಟಕದ ಏಕೈಕ ಆನೆ ಮೀಸಲು ಬಂದು ಇಟ್ ಈಸ್ ಮೈಸೂರ್ ಎಲಿಫೆಂಟ್ ರಿಸರ್ವ್. ಓಕೆ, ಸೊ ಇದು ಗೊತ್ತಿರಬೇಕು. ಈಗ ನಿಮಗೆ ಆನೆಗಳ ಗಣತಿ ಬಗ್ಗೆ ಮಾತಾಡೋಣ, ಸೆನ್ಸಸ್. ಸೊ ಎಲಿಫೆಂಟ್ ಸೆನ್ಸಸ್ ಬಗ್ಗೆ ಮಾತಾಡೋಣ.
ಓಕೆ, ಸೊ ಎಲಿಫೆಂಟ್ ಸೆನ್ಸಸ್, ಆನೆಗಳ ಗಣತಿ ಬಗ್ಗೆ ಮಾತಾಡೋಣ. ಓಕೆ, ಈ ನೋಡಿ, ಎಲಿಫೆಂಟ್ ಸೆನ್ಸಸ್ ಇಸ್ ಕಂಡಕ್ಟೆಡ್ ಒನ್ಸ್ ಇನ್ 5 years. ಓಕೆ, ಸೊ ಎಲಿಫೆಂಟ್ ಸೆನ್ಸಸ್ ಇಸ್ ಕಂಡಕ್ಟೆಡ್ ಒನ್ಸ್ ಇನ್ 5 years. ಓಕೆ, 5 ವರ್ಷಗಳಿಗೊಮ್ಮೆ ನಡೆಯುತ್ತೆ. ಓಕೆ, ಈಗ ಇಲ್ಲಿ ಏನಾಗಿದೆ ಅಂತಂದ್ರೆ, ಈಗ ನಮ್ಮ ಹತ್ರ ಡೇಟಾ ಅವೈಲೇಬಲ್ ಇರೋದು 2017 ಎಲಿಫೆಂಟ್ ಸೆನ್ಸಸ್. ಸೊ 2017 ಎಲಿಫೆಂಟ್ ಸೆನ್ಸಸ್ ಡೇಟಾ ಅವೈಲೇಬಲ್ ಇರೋದು. ಸೊ ನೆಕ್ಸ್ಟ್ ಸೆನ್ಸಸ್ ಯಾವಾಗ ಆಗ್ಬೇಕಾಗಿತ್ತು? ಓಕೆ, 2022 ಆಗ್ಬೇಕಾಗಿತ್ತು. ಬಟ್ 2022 ಆನೆಗಳ ಗಣತಿಯನ್ನ ಎಲ್ಲಾ ರಾಜ್ಯಗಳು ಕಂಪ್ಲೀಟ್ ಮಾಡಿಲ್ಲ. 2022 ಆನೆಗಳ ಗಣತಿಯನ್ನ ಮಾಡಿರೋದೀಗ ಕರ್ನಾಟಕ ಮಾಡಿದೆ. ಕರ್ನಾಟಕ ಹ್ಯಾಸ್ ಕಂಪ್ಲೀಟೆಡ್ 2022 ಎಲಿಫೆಂಟ್ ಸೆನ್ಸಸ್. ಅದಕ್ಕೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ 2017 ಆಲ್ ಇಂಡಿಯಾ ಎಲಿಫೆಂಟ್ ಸೆನ್ಸಸ್, 2022 ಕರ್ನಾಟಕ ಎಲಿಫೆಂಟ್ ಸೆನ್ಸಸ್ ಎರಡೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇದ್ರ ಡೇಟಾ ಕೊಡ್ತೀನಿ, ಎಲ್ಲರೂ ಒಂದ್ ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ ಒಂದ್ ಕಡೆ. ಓಕೆ, ಪ್ಲೀಸ್ ರೈಟ್ ಡೌನ್ ದ ಡೇಟಾ. ಓಕೆ, ಸೊ ನೋಡಿ, ಆಸ್ ಪರ್ 2017 ಎಲಿಫೆಂಟ್ ಸೆನ್ಸಸ್ ಭಾರತದಲ್ಲಿ 29,964 ಆನೆಗಳಿದಾವೆ. 964 ಆನೆಗಳಿದಾವೆ. ಅದರಲ್ಲಿ ಅತಿ ಹೆಚ್ಚು ಆನೆಗಳನ್ನ ಹೊಂದಿರುವಂತ ರಾಜ್ಯ ಕರ್ನಾಟಕ. ಓಕೆ, ಸೊ ಕರ್ನಾಟಕ ಎಷ್ಟು ಆನೆಗಳಿದಾವೆ? ಕರ್ನಾಟಕದ ಹತ್ರ ಓಕೆ 6,049 ಆನೆಗಳಿದಾವೆ. ಓಕೆ, ಎರಡನೇ ರಾಜ್ಯ ಅಸ್ಸಾಂ. ಓಕೆ, ಎರಡನೇ ರಾಜ್ಯ ಅಸ್ಸಾಮು 5,719 ಆನೆಗಳಿದಾವೆ. ಮೂರನೇ ರಾಜ್ಯ ಕೇರಳ. ಓಕೆ, ಸೊ ಮೂರನೇ ರಾಜ್ಯ ಕೇರಳ 3,054 ಆನೆಗಳಿದಾವೆ. ಓಕೆ, ಸೊ ದಿಸ್ ಇಸ್ 2017 ಆಲ್ ಇಂಡಿಯಾ ಎಲಿಫೆಂಟ್ ಸೆನ್ಸಸ್. ಈಗ 2022 ಓಕೆ, ಸೊ 2022 ಕರ್ನಾಟಕದ ಆನೆ ಗಣತಿ ಬಗ್ಗೆ ಮಾತಾಡೋಣ. ಸೊ 2022 ಕರ್ನಾಟಕದ ಆನೆ ಗಣತಿ, ಇದ್ರ ಪ್ರಕಾರ ನೋಡಿ, ಕಳೆದ ಬಾರಿ ಅಂದ್ರೆ ಕರ್ನಾಟಕದಲ್ಲಿ 2017 6,049 ಆನೆಗಳಿತ್ತು. ಈಗ ಸೊ ಕರ್ನಾಟಕದಲ್ಲಿ 6,395 ಆನೆಗಳಾಗಿವೆ. 6,395 ಆನೆಗಳು ಆಸ್ ಪರ್ 2022. ಸೊ ಕರ್ನಾಟಕ ಟೈಗರ್ಸ್, ಕರ್ನಾಟಕ ಎಲಿಫೆಂಟ್ ಸೆನ್ಸಸ್ ನಾನು ಮಾತಾಡ್ತಾ ಇದ್ದೀನಿ. ಓಕೆ, 6,395. ಅದರಲ್ಲಿ ಕರ್ನಾಟಕದ ಎಲಿಫೆಂಟ್ ಡೆನ್ಸಿಟಿ, ಆನೆಗಳ ಸಾಂದ್ರತೆ, ಎಲಿಫೆಂಟ್ ಡೆನ್ಸಿಟಿ ಆಫ್ ಕರ್ನಾಟಕ ಈಸ್ 0.34 per square kilometer. 0.34 per square kilometer. ಆಮೇಲೆ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವಂತ ಕರ್ನಾಟಕದ ಜಿಲ್ಲೆ ಚಾಮರಾಜನಗರ. ಓಕೆ, ಸೊ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವಂತ ಕರ್ನಾಟಕದ ಜಿಲ್ಲೆ ಚಾಮರಾಜನಗರ. ಸೊ ದಿಸ್ ಇಸ್ ಆಲ್ ಅಬೌಟ್ ಎಲಿಫೆಂಟ್ ಸೆನ್ಸಸ್. ಸೊ ಹೋಪ್ ಓಕೆ, ಆನೆಗಳ ಬಗ್ಗೆ ನಾವು ಸಮಗ್ರವಾಗಿ ಮಾತಾಡಿದ್ದೀವಿ. ಓಕೆ, ಸೊ ಆನೆಗಳ ಬಗ್ಗೆ ಸಮಗ್ರವಾಗಿ ಮಾತಾಡಿದ್ದೀವಿ. ಸೊ ಎವ್ರಿಬಡಿ ಒಂದು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ಅದೇನು ನಾವು ಸ್ಟ್ರಕ್ಚರ್ ಇಟ್ಕೊಂಡಿದ್ವಿ ಅದು ನಾನು ಕಂಪ್ಲೀಟ್ ಮಾಡಿದ್ದೀನಿ. ಓಕೆ, ವೈಜ್ಞಾನಿಕ ಹೆಸರು, ಹ್ಯಾಬಿಟ್ಯಾಟು, ಫೀಚರ್ಸು, ಕನ್ಸರ್ವೇಷನ್ ಸ್ಟೇಟಸ್ಸು, ಕನ್ಸರ್ವೇಷನ್ ಪ್ರೋಗ್ರಾಮ್ಸು. ಓಕೆ, ಸೊ ಇವೆಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಈಗ ಹಾಗಾದ್ರೆ ಈ ಕ್ವಶನ್ ನಿಮ್ಗೆ ಈಸಿ ಆಗುತ್ತೆ. ನಾನು ಏನು ಹೇಳಲ್ಲ, ನೀವೇ ಆನ್ಸರ್ ಮಾಡಬೇಕು. ಓಕೆ, ಸೊ ನಾನು ಏನು ಹೇಳಲ್ಲ, ನೀವೇ ಆನ್ಸರ್ ಮಾಡಬೇಕು. ಓಕೆ, ಸೊ ಪ್ರಾಜೆಕ್ಟ್ ಎಲಿಫೆಂಟ್ ಲಾಂಚ್ ಆಗಿದ್ದು 92ರಲ್ಲಿ ಅಂತಿದೆ. ರೈಟ್ ಆನ್ಸರ್, ಅದೇನು ತಪ್ಪಿಲ್ಲ, ಕರೆಕ್ಟ್ ಆಗಿದೆ. ಓಕೆ, ಸೊ ಎಲಿಫೆಂಟ್ ಸೆನ್ಸಸ್ ಇಸ್ ಕಂಡಕ್ಟೆಡ್ ಒನ್ಸ್ ಇನ್ 4 years ಅಂತಿದೆ. ಇಟ್ ಈಸ್ ರಾಂಗ್ ಆಪ್ಷನ್. ಅಲ್ಲಿಗೆ ಯಾವುದು? ಸೊ ಆಪ್ಷನ್ ಎ ಇಸ್ ದ ಆನ್ಸರ್. ಒನ್ ಓನ್ಲಿ ಕರೆಕ್ಟ್. ಓಕೆ, ಸೊ ಒನ್ ಓನ್ಲಿ ಕರೆಕ್ಟ್. ಸರ್ ಈಗ ನೋಡಿ, ಈಗ ಆನೆಗಳಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಪ್ರಶ್ನೆ ಇದೆ. ನಾನು ಏನು ಪ್ರಶ್ನೆ ಹಾಕಲ್ಲ, ಈಗ ಎಲ್ಲ ಉತ್ತರ ನಮಗೆ ಗೊತ್ತು. ಆನೆಗಳನ್ನು ಪೂರ್ತಿ ಕೇಳಿಸ್ಕೊಂಡಿದ್ದೀರಾ, ಇದನ್ನ ನೀವು ಸಾಲ್ವ್ ಮಾಡಲೇಬೇಕು. ಓಕೆ, ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವಂತ ರಾಜ್ಯ ಕೇರಳ, ಆಮೇಲೆ ಕರ್ನಾಟಕ, ಆಮೇಲೆ ಅಸ್ಸಾಂ ಅಂತಿದೆ. ಇಟ್ ಈಸ್ ರಾಂಗ್. ಫಸ್ಟ್ ಇಸ್ ಕರ್ನಾಟಕ ಅಲ್ವಾ? ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಓಕೆ, ಎರಡನೇದು IUC ಅನ್ನು ಏಷ್ಯನ್ ಎಲಿಫೆಂಟ್ಸ್ ನ ನಿಮಗೆ ಕಾಣಿಸ್ತಾ ಇದೆ. ಓಕೆ, IUC ಅನ್ನು ಏಷ್ಯನ್ ಎಲಿಫೆಂಟ್ಸ್ ಅನ್ನ ವಲ್ನರಬಲ್ ಅಂತ ಕರೆದಿದೆ. ಅಂದ್ರೆ ಅಪಾಯಕ್ಕೆ ಒಳಗಾಗಬಲ್ಲ ಪ್ರಭೇದ ಅಂತ. ತಪ್ಪು. ಏನಂತ ಕರೆದಿರೋದು? ನಾನು ಆಲ್ರೆಡಿ ಏನಂತ ಹೇಳಿದೆ, ಎಂಡೇಂಜರ್ಡ್ ಅಂತ ಕರೆದಿರೋದು, ಅಳಿವಿನಂಚಿನಲ್ಲಿರುವ ಪ್ರಭೇದ ಅಂತ ಕರೆದಿರೋದು. ಸೊ ಸೆಕೆಂಡ್ ಆಪ್ಷನ್ ಬಿಕಮ್ಸ್ ರಾಂಗ್. ಓಕೆ, ಇಲ್ಲೇನಿದೆ, ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಎಬೋ ಆರ್ ಇನ್ಕರೆಕ್ಟ್ ಅಂತ. ತಪ್ಪಾಗಿದೆ. ಯಾವ ತಪ್ಪಾಗಿದೆ? ಎರಡೂ ತಪ್ಪಾಗಿದಾವೆ. ಓಕೆ, ಸೊ ಎರಡೂ ತಪ್ಪಾಗಿದಾವೆ. 1 ಮತ್ತು 2 ಎರಡೂ ತಪ್ಪಾಗಿದಾವೆ. ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್ ಅಲ್ವಾ? ಹೌದಾ ಇಲ್ಲ? ನೆಕ್ಸ್ಟ್
ನೆಕ್ಸ್ಟ್ ಇಂಡಿಯಾಸ್ ನೋಡಿ. ಸೊ ಭಾರತ ಮತ್ತು ಏಷ್ಯಾದ ಮೊಟ್ಟ ಮೊದಲ ರಾಷ್ಟ್ರೀಯ ಡಾಲ್ಫಿನ್ ಸಂಶೋಧನಾ ಕೇಂದ್ರವನ್ನ ಎಲ್ಲಿ ಸ್ಥಾಪಿಸಲಾಗಿದೆ? ಆನ್ಸರ್ ಈಸ್ ಎಲ್ಲಿ? ಬಿಹಾರದ ಪಾಟ್ನಾದಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಓಕೆ, ಸೊ ಬಿಹಾರದ ಪಾಟ್ನಾದಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಓಕೆ, ಸೊ ಈಗ ಸ್ವಲ್ಪ ಡಾಲ್ಫಿನ್ಸ್ ಬಗ್ಗೆ ಮಾತಾಡೋಣ. ಓಕೆ, ಸೊ ದಟ್ ನಿಮಗೆ ಡಾಲ್ಫಿನ್ಸ್ ಬಗ್ಗೆ ಏನೇ ಪ್ರಶ್ನೆ ಬಂದರೂ ಕೂಡ ನಿಮಗೊಂದು ಐಡಿಯಾ ಬರುತ್ತೆ, ರೈಟ್? ಸೊ ಡಾಲ್ಫಿನ್ಗಳ ಬಗ್ಗೆ ಮಾತಾಡೋಣ. ಸೊ ಆಲ್ರೆಡಿ ನಿಮಗೆ ಗೊತ್ತಿವಾಗ ನಾನೇನು ಮಾತಾಡಂಗಿಲ್ಲ. ಯು ನೋ ಎವ್ರಿಥಿಂಗ್ ಅಂದರೆ ಒಂದು ಪ್ರಭೇದವನ್ನು ಯಾವ ರೀತಿ ಓದಬೇಕು ಅಂತ ನಿಮಗೆ ಚೆನ್ನಾಗಿ ಗೊತ್ತಿವಾಗ. ಸೊ ಸ್ಟ್ರಕ್ಚರ್ ಗೊತ್ತಿದೆ, ಗೊತ್ತಿಲ್ಲ ಅಲ್ವಾ? ಗೊತ್ತಿದೆ, ಸ್ಟ್ರಕ್ಚರ್ ಇಲ್ಲೇ ಇದೆ ನೋಡಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ವೈಜ್ಞಾನಿಕ ಹೆಸರು, ಆವಾಸ ಸ್ಥಾನ, ವೈಶಿಷ್ಟ್ಯತೆಗಳು, ಸಂರಕ್ಷಣಾ ಸ್ಥಿತಿ, ಸಂರಕ್ಷಣಾ ಕಾರ್ಯಕ್ರಮಗಳು ಮತ್ತು ಗಣತಿ. ಆಯ್ತಾ? ಸೊ ಇಷ್ಟು ಇದೇ ಫಾರ್ಮೆಟ್ ಮಾತಾಡಬೇಕು. ಓಕೆ, ಸರಿ. ಈಗ ಡಾಲ್ಫಿನ್ಸ್ ಬಗ್ಗೆ ಮಾತಾಡ್ತಿದ್ದೀವಿ. ಓಕೆ, ಡಾಲ್ಫಿನ್ಸ್ ನೋಡಿದ್ರೆ ಡಾಲ್ಫಿನ್ ತೋರಿಸ್ತೀನಿ, ಚಿತ್ರ ಹಾಕಿ ತೋರಿಸ್ತೀನಿ. ಆಯ್ತಾ? ಭಾರತದಲ್ಲಿ 11 ಜಾತಿಯ ಡಾಲ್ಫಿನ್ಸ್ ಇದಾವೆ. ದರ್ ಆರ್ 11 ಸ್ಪೀಶೀಸ್ ಆಫ್ ಡಾಲ್ಫಿನ್ಸ್ ಇನ್ ಇಂಡಿಯಾ. ಅದರ ಪ್ರಮುಖವಾಗಿ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ 3 ಡಾಲ್ಫಿನ್ಸ್ಗಳನ್ನು ಓದ್ತೀವಿ. 3 ಡಾಲ್ಫಿನ್ಸ್. ಒಂದು ಗ್ಯಾಂಗ್ಯಾಟಿಕ್ ಡಾಲ್ಫಿನ್ಸ್ ಅಂತ ಕರಿತೀವಿ. ಓಕೆ, ಸೊ ಗ್ಯಾಂಗ್ಯಾಟಿಕ್ ಡಾಲ್ಫಿನ್ಸ್. ಎರಡನೇದು ಇರಾವಡಿ ಡಾಲ್ಫಿನ್ಸ್ ಅಂತ ಕರಿತೀವಿ. ಓಕೆ, ಮೂರನೇದು ಸ್ಪಿನ್ನರ್ ಡಾಲ್ಫಿನ್ಸ್ ಅಂತ ಕರಿತೀವಿ. ಈ ಮೂರಲ್ಲಿ which is the national aquatic animal of India? Okay, which is the national aquatic animal of India? ರಾಷ್ಟ್ರೀಯ ಜಲಚರ ಜೀವಿ ಯಾವುದು? ಗ್ಯಾಂಗ್ಯಾಟಿಕ್ ಡಾಲ್ಫಿನ್ಸ್. ಆಯ್ತಾ? ಸೊ ಒಂದು ನೋಡಿ, ಇಟ್ಸ್ ಎ ಡಾಲ್ಫಿನ್ ಸ್ಪೀಶೀಸ್ ವಿಚ್ ಲಿವ್ಸ್ ಇನ್ ಫ್ರೆಶ್ ವಾಟರ್. ಇರಾವಡಿ ಲಿವ್ಸ್ ಇನ್ ಬ್ರಾಕಿಶ್ ವಾಟರ್. ಸ್ಪಿನ್ನರ್ ಲಿವ್ಸ್ ಇನ್ ಮೆರೈನ್ ವಾಟರ್. ಅಂದ್ರೆ ಇದು ಸಿಹಿ ನೀರಿನ ಡಾಲ್ಫಿನ್ ಪ್ರಭೇದ. ಓಕೆ, ಇದು ಸಿಹಿ ನೀರು, ಇದು ಉಪ್ಪು ನೀರು, ಇದು ಅರೆ ಉಪ್ಪು ನೀರು. ಸರ್, ನೀವು ಗಂಗಾ ನದಿಯ ಡಾಲ್ಫಿನ್ಸ್ಗಳು ಎಲ್ಲಿ ಕಂಡು ಬರ್ತವೆ ಸರ್? ಓಕೆ, ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳಲ್ಲಿ ಕಂಡು ಬರುವಂತ ಸಿಹಿ ನೀರಿನ ಡಾಲ್ಫಿನ್ ಪ್ರಭೇದವನ್ನ ಗ್ಯಾಂಗ್ಯಾಟಿಕ್ ಡಾಲ್ಫಿನ್ಸ್ ಅಂತ ಕರಿತೀವಿ. ಆಯ್ತಾ? ನೀವು ಇರಾವಡಿ ಡಾಲ್ಫಿನ್ಸ್ ನೋಡ್ಬೇಕು, ಅರೆ ಉಪ್ಪು ನೀರಿನ ಡಾಲ್ಫಿನ್ಸ್ ನೋಡ್ಬೇಕು ಅಂದ್ರೆ ಚಿಲಿಕಾ ಸರೋವರಕ್ಕೆ ಭೇಟಿ ಕೊಡಬೇಕು. ಓಕೆ, ಸ್ಪಿನ್ನರ್ ಡಾಲ್ಫಿನ್ಸ್ ನೋಡಬೇಕು ಅಂತಂದ್ರೆ ಇಂಡಿಯನ್ ಓಷನ್ಗೆ ಹೋಗ್ಬೇಕು. ಆಯ್ತಾ? ಸೊ ಅದರಲ್ಲಿ ದಿಸ್ ಇಸ್ ಗ್ಯಾಂಗ್ಯಾಟಿಕ್ ಡಾಲ್ಫಿನ್ಸ್ ಇದೆಯಲ್ಲ, ದಿಸ್ ಇಸ್ ಕಾಲ್ಡ್ ಅಸ್ ನ್ಯಾಷನಲ್ ಅಕ್ವಾಟಿಕ್ ಅನಿಮಲ್ ಆಫ್ ಇಂಡಿಯಾ. ಆಮೇಲೆ ಗೊತ್ತಿರಬೇಕು, ಗಂಗಾ ನದಿಯ ಡಾಲ್ಫಿನ್ಸ್ ಗಳನ್ನ ಅಧ್ಯಯನ ಮಾಡ್ಲಿಕ್ಕೋಸ್ಕರ ಭಾರತ ಸರ್ಕಾರ ಒಂದು ಪ್ರತ್ಯೇಕ ಯೂನಿವರ್ಸಿಟಿಯನ್ನೇ ಓಪನ್ ಮಾಡಿತು. ವಿಕ್ರಮಶಿಲಾ ಗ್ಯಾಂಗ್ಯಾಟಿಕ್ ಡಾಲ್ಫಿನ್ ಯೂನಿವರ್ಸಿಟಿ ಅಂತ ಕರಿತೀವಿ, ಬಿಹಾರದಲ್ಲಿದೆ. ಮತ್ತು ಇತ್ತೀಚೆಗೆ ಭಾರತ ಸರ್ಕಾರ ಭಾರತ ಮತ್ತು ಏಷ್ಯಾದ ಮೊಟ್ಟ ಮೊದಲ ರಾಷ್ಟ್ರೀಯ ಡಾಲ್ಫಿನ್ ಸಂಶೋಧನಾ ಕೇಂದ್ರವನ್ನ ಪಾಟ್ನಾದಲ್ಲಿ ಎಸ್ಟಾಬ್ಲಿಷ್ ಮಾಡಿದೀವಿ. ಮತ್ತು ಭಾರತದಲ್ಲಿ ಎಲ್ಲಾ ಡಾಲ್ಫಿನ್ಸ್ ಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕೋಸ್ಕರ ಭಾರತ ಸರ್ಕಾರ ತಂದಿರುವಂತಹ ರಾಷ್ಟ್ರೀಯ ಕಾರ್ಯಕ್ರಮ ಪ್ರಾಜೆಕ್ಟ್ ಡಾಲ್ಫಿನ್ 2020. ಓಕೆ, ಈಗ ಪರ್ಟಿಕ್ಯುಲರ್ ಆಗಿ ಗ್ಯಾಂಗ್ಯಾಟಿಕ್ ಡಾಲ್ಫಿನ್ಸ್ ಬಗ್ಗೆ ಬರ್ತೇನೆ. ಓಕೆ, ಸೊ ವಿಲ್ ಪರ್ಟಿಕ್ಯುಲರ್ ಆಗಿ ಗ್ಯಾಂಗ್ಯಾಟಿಕ್ ಡಾಲ್ಫಿನ್ಸ್ ಬಗ್ಗೆ ಮಾತಾಡೋಣ. ಸೊ ಪರ್ಟಿಕ್ಯುಲರ್ ಆಗಿ ಗಂಗಾ ನದಿ ಡಾಲ್ಫಿನ್ಸ್ ಕುರಿತಂತೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಓಕೆ, ಲಿಸನ್. ಗಂಗಾ ನದಿಯ ಡಾಲ್ಫಿನ್ಸು ಫಸ್ಟ್ ತೋರಿಸ್ಬಿಡ್ತೀನಿ ನಿಮ್ಗೆ. ನೋಡಿ, ಇದು ಗ್ಯಾಂಗ್ಯಾಟಿಕ್ ಡಾಲ್ಫಿನ್ಸ್ ಆಕ್ಚುಲಿ. ನಿಮ್ಗೆ ಹಿಂಗಿರುತ್ತೆ ನೋಡೋದಕ್ಕೆ. ಒಂದು ಕ್ಲಿಯರ್ ಕಟ್ ಇಮೇಜ್ ತೋರಿಸೋಣ ಇರಿ. ದಿಸ್ ವುಡ್ ಬಿ ದ ಫೈನೆಸ್ಟ್ ಇಮೇಜ್. ಇದು ಗ್ಯಾಂಗ್ಯಾಟಿಕ್ ಡಾಲ್ಫಿನ್ಸ್. ಸೈಂಟಿಫಿಕ್ ನೇಮ್ ಬಂದು ಪ್ಲಾಟಿನಿಸ್ಟಾ ಗ್ಯಾಂಗ್ಯಾಟಿಕಾ ಅಂತ. ಓಕೆ, ಸೊ ಸೈಂಟಿಫಿಕ್ ನೇಮ್ ಬಂದು ಪ್ಲಾಟಿನಿಸ್ಟಾ. ಸೊ ಪ್ಲಾಟಿನಿಸ್ಟಾ ಗ್ಯಾಂಗ್ಯಾಟಿಕಾ ಅಂತ ಕರಿತೀವಿ. ದಿಸ್ ಇಸ್ ಅ ನ್ಯಾಷನಲ್ ಅಕ್ವಾಟಿಕ್ ಅನಿಮಲ್ ಆಫ್ ಇಂಡಿಯಾ, ರಾಷ್ಟ್ರೀಯ ಜಲಚರ ಜೀವಿ. ಓಕೆ, ಹ್ಯಾಬಿಟೇಟ್ ಆಲ್ರೆಡಿ ಮಾತಾಡಿದ್ದೀನಿ. ಗಂಗಾ ನದಿ ಮತ್ತು ಬ್ರಹ್ಮಪುತ್ರ ನದಿಗಳಲ್ಲಿ ಕಂಡು ಬರುವಂತ ಸಿಹಿ ನೀರಿನ ಡಾಲ್ಫಿನ್ ಪ್ರಭೇದ. ಹ್ಯಾಬಿಟೇಟ್ ಫೀಚರ್ಸ್ ನೋಡಿ,
ಇದು ಕಣ್ ಕಾಣಲ್ಲ ಸರ್, ಇಟ್ಸ್ ಅ ಬ್ಲೈಂಡ್. ಕಣ್ ಕಾಣಲ್ಲ. ನೀರಲ್ಲಿ ಶಬ್ದವನ್ನು ಕೇಳಿಸ್ಕೊಂಡ್ ಬೇಟೆ ಆಡುತ್ತದೆ. ಅದು ಅದರ ವೈಶಿಷ್ಟ್ಯತೆ, ಶಬ್ದವನ್ನು ಕೇಳಿಸ್ಕೊಂಡ್ ಬೇಟೆ ಆಡುತ್ತೆ. ಓಕೆ, ಸೊ ಇದಕ್ಕೊಂದು ಅಡ್ಡ ಹೆಸರು ಇಟ್ಟಿದ್ದೀವಿ, ಪೆಟ್ ನೇಮ್ ಇದೆ ಝೂ ಅಂತ. ಓಕೆ, ಝೂ ಅಂತಕ್ಕಂಥ ಅಡ್ಡ ಹೆಸರು. ಸೊ ಫೀಚರ್ಸ್ ಇಸ್ಟನ್. ಓಕೆ, ನೋಡಿ ಈಗ ಇದರ ಕನ್ಸರ್ವೇಷನ್ ಸ್ಟೇಟಸ್ ಬಗ್ಗೆ ಮಾತಾಡೋದಾದ್ರೆ IUCN ಸಂಸ್ಥೆ ಇದನ್ನ ಎಂಡೇಂಜರ್ಡ್ ಅಂತ ಕರೆದಿದೆ. IUCN ಸಂಸ್ಥೆ ಎಂಡೇಂಜರ್ಡ್ ಅಂತ ಕರೆದಿದೆ. ಓಕೆ, ಸೈಟ್ಸ್ ಅಪೆಂಡಿಕ್ಸ್ 1 ಅಲ್ಲಿ ಸಂರಕ್ಷಣೆ ಮಾಡಿದೆ. ಓಕೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಓಕೆ ಸ್ಕೆಡ್ಯೂಲ್ 1 ಅಲ್ಲಿ ಸಂರಕ್ಷಣೆ ಮಾಡಿದೆ. ಇದು ಕನ್ಸರ್ವೇಷನ್ ಸ್ಟೇಟಸ್ ಇದು. ಓಕೆ, ಆಫ್ ಗ್ಯಾಂಗ್ಯಾಟಿಕ್ ಡಾಲ್ಫಿನ್ಸ್. ಓಕೆ, ಅಂಡ್ ಗಂಗಾ ನದಿ ಡಾಲ್ಫಿನ್ಸ್ ಅನ್ನು ಸಂರಕ್ಷಣೆ ಮಾಡ್ಲಿಕ್ಕೋಸ್ಕರ ಭಾರತ ಸರ್ಕಾರ ತಂದಿರುವಂತಹ ರಾಷ್ಟ್ರೀಯ ಕಾರ್ಯಕ್ರಮ ಪ್ರಾಜೆಕ್ಟ್ ಡಾಲ್ಫಿನ್. ಓಕೆ, ಸೊ ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಲ್ವಾ? ಸೊ ಹೋಪ್ ನಿಮಗೆ ಈಗ ಅರ್ಥ ಆಯ್ತು ಅನ್ಸುತ್ತೆ. ಒಂದು ಸ್ಪೀಶೀಸ್ ನ ಓದಬೇಕಾದ್ರೆ ಯಾವ ತರ ಓದಬೇಕು. ಓಕೆ, ಶುಡ್ ಬಿ ಕ್ಲಿಯರ್, ವೆರಿ ಕ್ಲಿಯರ್. ಓಕೆ, ನೆಕ್ಸ್ಟ್ ಸೊ ಮುಕುಂದ ಟೈಗರ್ ರಿಸರ್ವ್ ಇಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಅಂತಿದೆ. ಓಕೆ, ಸೊ ಮುಕುಂದ್ರ ಲೊಕೇಟೆಡ್ ಟೈಗರ್ ರಿಸರ್ವ್ ಇಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ಯಾವ ಸ್ಟೇಟ್? ಓಕೆ, ಆನ್ಸರ್ ಇಸ್ ಎಸ್ ಡಿ, ರಾಜಸ್ಥಾನ್. ಮುಕುಂದ್ರ ಟೈಗರ್ ರಿಸರ್ವ್ ಇಸ್ ಲೊಕೇಟೆಡ್ ಇನ್ ರಾಜಸ್ಥಾನ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಯಾವಾಗ್ಲೂ ಅಷ್ಟೇ ಟೈಗರ್ ರಿಸರ್ವ್ಸ್ ಬಗ್ಗೆ ಪ್ರಶ್ನೆ ಆಗ್ತಾನೆ ಇರುತ್ತೆ. ಟೈಗರ್ ರಿಸರ್ವ್ಸ್ ಬಗ್ಗೆ, ಹುಲಿ ಮೀಸಲುಗಳ ಬಗ್ಗೆ ಪ್ರಶ್ನೆ ಆಗ್ತಾನೆ ಇರುತ್ತೆ. ಸೊ ಈಗ ಭಾರತದ ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತ ಹುಲಿ ಮೀಸಲುಗಳ ಕುರಿತಂತೆ ಮಾತಾಡೋಣ. ಓಕೆ, ಎಸ್, ಕಳೆದ ಕ್ಲಾಸಲ್ಲಿ ನಾನು ಬ್ಲ್ಯಾಕ್ ಟೈಗರ್ಸ್ ಬಗ್ಗೆ ಕೂಡ ಮಾತಾಡಿದ್ದೆ ಅಲ್ವಾ? ಬ್ಲ್ಯಾಕ್ ಟೈಗರ್ಸ್ ಬಗ್ಗೆ ಕೂಡ ಮಾತಾಡಿದ್ದೆ. ಇವಾಗ ಜಸ್ಟ್ ಟೈಗರ್ ರಿಸರ್ವ್ಸ್ ಬಗ್ಗೆ ಒಂದ್ಸತಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ಈಗ 2024 ಡಿಸೆಂಬರ್ ತಿಂಗಳಲ್ಲಿ ನಾವಿದ್ದೀವಿ. 2024 ಡಿಸೆಂಬರ್ ತಿಂಗಳಲ್ಲಿ ನಾವಿದ್ದೀವಿ. ಸೊ ಭಾರತದಲ್ಲಿ ಕಂಡು ಬರುವಂತ ಒಟ್ಟು ಟೈಗರ್ ರಿಸರ್ವ್ಸ್ ಗಳ ಸಂಖ್ಯೆ 57 ಟೈಗರ್ ರಿಸರ್ವ್ಸ್ ಇದಾವೆ. ಆಸ್ ಪರ್ 2024 ಡಿಸೆಂಬರ್, ಇವತ್ತು ನಾನು ಕ್ಲಾಸ್ ಮಾಡ್ತಿರೋದು. ಓಕೆ, ಡಿಸೆಂಬರ್ 27ನೇ ತಾರೀಕು ನಾನು ಕ್ಲಾಸ್ ಮಾಡ್ತಿದ್ದೀನಿ. ನೀವು ಅದನ್ನ ನೀವು ಇನ್ನೊಂದು 10 ತಿಂಗಳ ಮೇಲೆ ಕೇಳಿಸ್ಕೊಂಡು ನನ್ನನ್ನು ಸರ್ ತಪ್ಪಟ ಮಾಡಿದ್ದಾರೆ ಅಂತ ನಾನು ಜವಾಬ್ದಾರಲ್ಲ. ಓಕೆ, ಡೇಟಾ ಕೀಪ್ಸ್ ಆನ್ ಚೇಂಜಿಂಗ್. ಓಕೆ, ಅಪ್ಡೇಟ್ ಆಗ್ತಾ ಇರಬೇಕು. ಸರಿ, 57 ಟೈಗರ್ ರಿಸರ್ವ್ಸ್ ಇದಾವೆ. ಅದರಲ್ಲಿ ಓಕೆ ಲಾರ್ಜೆಸ್ಟ್ ಟೈಗರ್ ರಿಸರ್ವ್ ಯಾವುದು? ನಾಗಾರ್ಜುನ ಸಾಗರ್ ಶ್ರೀಶೈಲಂ ಟೈಗರ್ ರಿಸರ್ವ್, ಆಂಧ್ರ ಪ್ರದೇಶ. ಭಾರತದ ಅತಿ ದೊಡ್ಡ ಹುಲಿ ಮೀಸಲು ನಾಗಾರ್ಜುನ ಸಾಗರ್ ಶ್ರೀಶೈಲಂ ಟೈಗರ್ ರಿಸರ್ವ್, ಆಂಧ್ರ ಪ್ರದೇಶ. ಭಾರತದ ಅತಿ ಚಿಕ್ಕ ಹುಲಿ ಮೀಸಲು ಓಕೆ ಬೋರ್ ಟೈಗರ್ ರಿಸರ್ವ್, ಮಹಾರಾಷ್ಟ್ರ. ಓಕೆ, ಅಂಡ್ ಕರ್ನಾಟಕದಲ್ಲಿ ಕಂಡು ಬರುವಂತ ಒಟ್ಟು ಹುಲಿ ಮೀಸಲುಗಳ ಸಂಖ್ಯೆ 5. ಓಕೆ, ದೇರ್ ಆರ್ 5 ಟೈಗರ್ ರಿಸರ್ವ್ಸ್ ಇನ್ ಕರ್ನಾಟಕ. ಬಂಡೀಪುರ, ನಾಗರಹೊಳೆ, ಭದ್ರಾ, ಬಿಳಿಗಿರಿ ರಂಗನ ಬೆಟ್ಟ, ದಾಂಡೇಲಿ ಅನ್ಶಿ ಟೈಗರ್ ರಿಸರ್ವ್, ಅಥವಾ ಇಟ್ ಇಸ್ ಆಲ್ಸೋ ಕಾಲ್ಡ್ ಅಸ್ ಕಾಳಿ ಟೈಗರ್ ರಿಸರ್ವ್. 5 ಇದಾವೆ. ಐ ರಿಪೀಟ್: ಬಂಡೀಪುರ, ನಾಗರಹೊಳೆ, ಬಿಳಿಗಿರಿ ರಂಗನ ಬೆಟ್ಟ, ಭದ್ರಾ, ದಾಂಡೇಲಿ ಅನ್ಶಿ ಟೈಗರ್ ರಿಸರ್ವ್. ಇಟ್ ಇಸ್ ಪಾಪ್ಯುಲರ್ಲಿ ಕಾಲ್ಡ್ ಅಸ್ ಕಾಳಿ ಟೈಗರ್ ರಿಸರ್ವ್. ಮತ್ತು ಕರ್ನಾಟಕದಲ್ಲಿ ಮಲೈ ಮಹದೇಶ್ವರ ವನ್ಯಜೀವಿ ಅಭಯಾರಣ್ಯವನ್ನ ಕರ್ನಾಟಕದ ಪ್ರಪೋಸ್ಡ್ ಟೈಗರ್ ರಿಸರ್ವ್ ಅಂತ ಕರಿತೀವಿ. ಪ್ರಸ್ತಾವಿತ ಹುಲಿ ಮೀಸಲು, ನಾಟ್ ಡಿಕ್ಲೇರ್ಡ್. ರೀಸೆಂಟ್ಲಿ ಇತ್ತೀಚೆಗೆ ಘೋಷಿಸಲಾಗಿರುವಂತಹ ಹುಲಿ ಮೀಸಲುಗಳು 51. ಇಂಡಿಯಾಸ್ 51st ಟೈಗರ್ ರಿಸರ್ವ್ ಶ್ರೀವಿಲ್ಲಿ ಪುತ್ತೂರು ಮುದುಮಲೈ ಟೈಗರ್ ರಿಸರ್ವ್. ಓಕೆ, ಶ್ರೀವಿಲ್ಲಿ ಪುತ್ತೂರು ಮುದುಮಲೈ ಟೈಗರ್ ರಿಸರ್ವ್ ಎಲ್ಲಿ ಬರುತ್ತೆ? ತಮಿಳುನಾಡು. 52 ರಾಮ್ಘರ್ ವಿಷಧಾರಿ. ಓಕೆ, ರಾಮ್ಘರ್ ವಿಷಧಾರಿ ಟೈಗರ್ ರಿಸರ್ವ್, ರಾಜಸ್ಥಾನ. 53 ರಾಣಿಪುರ್ ಟೈಗರ್ ರಿಸರ್ವ್, ಉತ್ತರ ಪ್ರದೇಶ. 54 ದುರ್ಗಾವತಿ, ಮಧ್ಯಪ್ರದೇಶ. 55 ಕರೌಲಿ ಧೋಲ್ಪುರ್, ರಾಜಸ್ಥಾನ. 56 ಗುರುಗಾಸಿದಾಸ್ಪುರ್ ತಾಮೋರ್ ಪಿಂಗ್ಲಾ ಟೈಗರ್ ರಿಸರ್ವ್, ಛತ್ತೀಸ್ಗಢ. ಗುರುಗಾಸಿದಾಸ್ಪುರ್ ಮತ್ತೆ ತಾಮೋರ್ ಪಿಂಗ್ಲಾ ಟೈಗರ್ ರಿಸರ್ವ್, ಛತ್ತೀಸ್ಗಢ. 57 ಇತ್ತೀಚೆಗೆ ರಥಪಾಣಿ, ಮಧ್ಯಪ್ರದೇಶ್. ಲಾಸ್ಟ್ ಡಿಕ್ಲೇರ್ ಆಗಿರೋದು. ಓಕೆ, ರಥಪಾಣಿ comes in Madhya Pradesh. There is a 57th tiger reserve of India. So next question.
ಸೊ ನೋಡಿ, ಚೀತಾಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇದೆ. ಚೀತಾಗಳು ಯಾಕೆ ನ್ಯೂಸಲ್ಲಿ ಇತ್ತು ಅಂತಂದ್ರೆ, ಏಷ್ಯಾಟಿಕ್ ಚೀತಾಗಳು ಭಾರತದಲ್ಲಿ ಎಕ್ಸ್ಟಿಂಕ್ಟ್ ಆಗಿದೆ. ಓಕೆ, ಅಳಿದು ಹೋಗಿದೆ. ಸೊ ಭಾರತದಲ್ಲಿ ಏಷ್ಯಾಟಿಕ್ ಚೀತಾಗಳು ಉಳ್ಕೊಂಡಿಲ್ಲ. ಓಕೆ, ದ ವಿನ್ ಎಕ್ಸ್ಟೆಂಟ್. ಸರ್ ಮತ್ತೆ ಇದಾವಲ್ಲ ಅಂತ ಕೇಳಿದ್ರೆ, ಈಗ ತಗೊಂಡ್ಬಂದಿರೋದು ಇಟ್ ಈಸ್ ಆಫ್ರಿಕನ್ ಚೀತಾ. ಓಕೆ, ಸೊ ಭಾರತದಲ್ಲಿ ರೀಇಂಟ್ರೊಡಕ್ಷನ್ ಆಫ್ ಚೀತಾ ಪ್ರಾಜೆಕ್ಟ್ ಟು ಇಂಡಿಯಾ ಅಂತೇಳಿ ಒಂದು ಕಾರ್ಯಕ್ರಮ ಶುರು ಆಯಿತು. ಓಕೆ, ಕಾರಣ ಏನು ಅಂದರೆ, ಈಗ ಚೀತಾ ನೀವು ನೋಡಿರ್ತೀರ. ಓಕೆ, ಸೊ ಚೀತಾ ನೀವು ಅಬ್ಸರ್ವ್ ಮಾಡಿರ್ತೀರ. ಸ್ವಲ್ಪ ಡಿಫ್ರೆನ್ಸ್ ನೋಡಿ, ಕನ್ಫ್ಯೂಷನ್ ಆಗೋದು. ಓಕೆ, ಸೊ ಇಲ್ಲಿ ಕಾಣುತ್ತೆ ಇಲ್ಲಿ, ಆಯ್ತಾ. ಸೊ ಸ್ವಲ್ಪ ಈ ಬ್ಯಾಕ್ ಗ್ರೌಂಡ್ ಸಮೇತ ನಾನು ಎಕ್ಸ್ಪ್ಲೈನ್ ಮಾಡಕ್ಕೆ ಟ್ರೈ ಮಾಡ್ಬಿಡ್ತೀನಿ, ಸೊ ದಟ್ ನಿಮ್ಗೊಂದು ಕ್ಲಿಯರ್ ಕಟ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಓಕೆ, ಸೊ ದೇರ್ ಆರ್ 7 ಬಿಗ್ ಕ್ಯಾಟ್ಸ್. ಓಕೆ, ಪ್ರಪಂಚದಲ್ಲಿ 7 ದೊಡ್ಡ ಬೆಕ್ಕುಗಳಿವೆ. ಓಕೆ, ಬಿಗ್ ಕ್ಯಾಟ್ಸ್ ಅಂತಂದ್ರೆ ದ ಸ್ಪೀಶೀಸ್ ವಿಚ್ ಬಿಲಾಂಗ್ಸ್ ಟು ದ ಜೀನಸ್ ಕಾಲ್ಡ್ ಅಸ್ ಪ್ಯಾಂಥೆರಾ. ಓಕೆ, ಸೊ ಪ್ಯಾಂಥೆರಾ ಕುಟುಂಬಕ್ಕೆ ಸೇರಿರುವಂತ ಪ್ರಭೇದಗಳನ್ನ ದೊಡ್ಡ ಬೆಕ್ಕುಗಳು ಅಂತ ಕರಿತೀವಿ. ಸೊ ಪ್ಯಾಂಥೆರಾ ಕುಟುಂಬಕ್ಕೆ ಸೇರಿರುವಂತ ಪ್ರಭೇದಗಳನ್ನ ದೊಡ್ಡ ಬೆಕ್ಕುಗಳು, ಬಿಗ್ ಕ್ಯಾಟ್ಸ್ ಅಂತ. ಓಕೆ, ಸೊ ದೇರ್ ಆರ್ 7 ಬಿಗ್ ಕ್ಯಾಟ್ಸ್ ಇನ್ ದ ವರ್ಲ್ಡ್. ಓಕೆ, ಟೈಗರ್, ಲಯನ್, ಲೆಪರ್ಡ್, ಸ್ನೋ ಲೆಪರ್ಡ್, ಚೀತಾ, ಜಾಗ್ವರ್, ಪೂಮಾ. ಓಕೆ, ಸೊ ಪ್ರಪಂಚದಲ್ಲಿ 97 ರಾಷ್ಟ್ರಗಳು ಒಂದಲ್ಲ ಒಂದು ಬಿಗ್ ಕ್ಯಾಟ್ ಇಟ್ಕೊಂಡಿದ್ದಾವೆ. ಪ್ರಪಂಚದಲ್ಲಿ 97 ರಾಷ್ಟ್ರಗಳು ಒಂದಲ್ಲ ಒಂದು ಬಿಗ್ ಕ್ಯಾಟ್ ಇಟ್ಕೊಂಡಿದ್ದಾವೆ. ಆದ್ರೆ 7 ದೊಡ್ಡ ಬೆಕ್ಕುಗಳ ಪೈಕಿ 5 ದೊಡ್ಡ ಬೆಕ್ಕುಗಳನ್ನು ಹೊಂದಿರತಕ್ಕಂಥ ಏಕೈಕ ರಾಷ್ಟ್ರ ಭಾರತ. ಇಂಡಿಯಾ ಇಸ್ ದ ಓನ್ಲಿ ಕಂಟ್ರಿ ಇನ್ ದ ವರ್ಲ್ಡ್ ವಿಚ್ ಇಸ್ ಹ್ಯಾವಿಂಗ್ 5 ಬಿಗ್ ಕ್ಯಾಟ್ಸ್. ನಮ್ಮ ಹತ್ರ 2 ಇಲ್ಲ, ಜಾಗ್ವರ್ ಮತ್ತು ಪೂಮಾ ಇಲ್ಲ. ಓಕೆ, ಸೊ ಉಳಿದಿದ್ದೆಲ್ಲ ಇದಾವೆ. ಸೊ 7 ದೊಡ್ಡ ಬೆಕ್ಕುಗಳ ಪೈಕಿ, ಓಕೆ, ವಿ ಹ್ಯಾವ್ 5 ಬಿಗ್ ಕ್ಯಾಟ್ಸ್ ಅಂತ ನಾನು ಹೇಳಿದೆ. ಓಕೆ, ಅದರಲ್ಲಿ ಲಾರ್ಜೆಸ್ಟ್ ಬಿಗ್ ಕ್ಯಾಟ್ ಯಾವುದು ಅಂದ್ರೆ ಟೈಗರ್. ಸೊ ಟೈಗರ್ ಇಸ್ ದ ಲಾರ್ಜೆಸ್ಟ್ ಬಿಗ್ ಕ್ಯಾಟ್. ಸೆಕೆಂಡ್ ಲಾರ್ಜೆಸ್ಟ್ ಬಿಗ್ ಕ್ಯಾಟ್ ಯಾವುದು ಅಂತಂದ್ರೆ ಲಯನ್. ಓಕೆ, ಸಿಂಹ. ಓಕೆ, ಅಂಡ್ ಸೊ ನಾನು ಹೇಳಿದೆ ಜಾಗ್ವರ್ ಮತ್ತು ಪೂಮಾ ಇಲ್ಲ ಅಂತ. ಜಗತ್ತಲ್ಲಿ ಎಷ್ಟು ಜಾಗ್ವರ್ಸ್ ಇದೆಯೋ 50% ಆಫ್ ದ ಜಾಗ್ವರ್ಸ್ ಅನ್ನು ಹೊಂದಿರುವಂತ ರಾಷ್ಟ್ರ ಬ್ರೆಜಿಲ್. ಓಕೆ, ಒಂದು. ಅಂಡ್ ಜಾಗ್ವರ್ ಇಸ್ ದ ಓನ್ಲಿ ಬಿಗ್ ಕ್ಯಾಟ್ ದಟ್ ಅಮೆರಿಕಾ ಇಸ್ ಹ್ಯಾವಿಂಗ್ ಇನ್ ಇಟ್ಸ್ ನ್ಯಾಚುರಲ್ ಹ್ಯಾಬಿಟ್ಯಾಟ್. ಓಕೆ, ಸೊ ಅಮೆರಿಕದ ನೈಸರ್ಗಿಕ ಆವಾಸ ಸ್ಥಾನದಲ್ಲಿ ಕಂಡು ಬರುವಂತ ಏಕೈಕ ದೊಡ್ಡ ಬೆಕ್ಕು ಇಟ್ ಇಸ್ ಜಾಗ್ವರ್. ರೈಟ್? ಓಕೆ, ಸೊ ದಿಸ್ ಇಸ್ ಒನ್ ಥಿಂಗ್, ಗಮನದಲ್ಲಿ ಇಟ್ಕೊಳ್ಳಿ. ಓಕೆ, ಇದೊಂದಾಯ್ತು. ಅಂಡ್ ಪ್ರಪಂಚದಲ್ಲಿ ಎಷ್ಟು ಟೈಗರ್ಸ್ ಇದಾವೋ 80% ಆಫ್ ದ ಟೈಗರ್ಸ್ ಇಂಡಿಯಾದಲ್ಲಿದ್ದಾವೆ. ಓಕೆ, ಇಂಡಿಯಾ ಇಸ್ ಹೋಸ್ಟಿಂಗ್ 80% ಆಫ್ ಗ್ಲೋಬಲ್ ಟೈಗರ್ ಪಾಪ್ಯುಲೇಷನ್. ಓಕೆ, ಸೊ ಜಗತ್ತಲ್ಲಿ ಎಷ್ಟಿದಾವೆ 80% ಟೈಗರ್ಸ್ ಅಲ್ಲಿದ್ದಾವೆ. ಸೊ ನೋಡಿ, ಇದು ಸ್ವಲ್ಪ ಮೂರು ಕನ್ಫ್ಯೂಸ್ ಆಗ್ತವೆ. ಸೊ ಬೇರೆ ಬಿಗ್ ಕ್ಯಾಟ್ಸ್ ಅನ್ನ ನೀವು ಆರಾಮಾಗಿ ಐಡೆಂಟಿಫೈ ಮಾಡ್ಬೋದು. ಸೊ ಇದು ಚೀತಾ, ಇದು ಲೆಪರ್ಡ್, ಇದು ಜಾಗ್ವರ್. ಓಕೆ, ಸೊ ಇರೋದ್ರಲ್ಲಿ ಚೀತಾ ಸ್ವಲ್ಪ ನಿಮಗೆ ಗೊತ್ತಾಗ್ಬಿಡುತ್ತೆ, ಚೀತಾ ಸ್ವಲ್ಪ ಗೊತ್ತಾಗುತ್ತೆ. ಸೊ ಡಾಟೆಡ್ ಸ್ಕಿನ್ ಇರುತ್ತೆ. ಓಕೆ, ಸೊ ಡಾಟೆಡ್ ಸ್ಕಿನ್ ಇರುತ್ತೆ, ಮತ್ತೆ ಕಣ್ಣಿನಿಂದ ನೀರು ಹರಿಯುವಂತ ಮಾರ್ಕ್ ಇರುತ್ತೆ, ಮತ್ತೆ ಸ್ವಲ್ಪ ಬಡಕ್ಲಿರುತ್ತೆ. ಸೊ ನಿಮಗೆ ಚೀತಾ ಸ್ವಲ್ಪ ದಪ್ಪ ಬರಲ್ಲ. ಓಕೆ, ಚಬ್ಬಿ ಇರಲ್ಲ. ಸೊ ಅದು ಸ್ವಲ್ಪ ಬಡಕ್ಲಿರುತ್ತೆ, ಸ್ಲಿಮ್ ಸ್ಪ್ಲೆಂಡೆಡ್ ಬಾಡಿ ಚೀತಾ, ಗೊತ್ತಾಗ್ಬಿಡುತ್ತೆ. ಓಕೆ, ಸೊ ಡಾಟೆಡ್ ಸ್ಕಿನ್ನು. ಸೊ ಬಟ್ ಕನ್ಫ್ಯೂಷನ್ ಆಗೋದು ಇದು ಲೆಪರ್ಡು, ಇದು ಜಾಗ್ವರ್. ಓಕೆ, ಬಟ್ ಇಂಡಿಯಾದಲ್ಲಿ ಜಾಗ್ವರ್ಸ್ ಇಲ್ಲ, ಲೆಪರ್ಡ್ಸ್ ಮಾತ್ರ ಇರೋದು. ಲೆಪರ್ಡ್ಸ್ ಅನ್ನ ಕನ್ನಡದಲ್ಲಿ ಚಿರತೆ ಅಂತ ಕರೀತಾರೆ. ಬಟ್ ಗೊತ್ತಾಗುತ್ತೆ, ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಸ್ಕಿನ್ ಪ್ಯಾಟರ್ನ್ ಅಬ್ಸರ್ವ್ ಮಾಡಬೇಕು. ಓಕೆ, ಸೊ ಇಫ್ ಯು ಅಬ್ಸರ್ವ್ ಸ್ಕಿನ್ ಪ್ಯಾಟರ್ನ್ಸ್, ಓಕೆ, ಸೊ ಸ್ಕಿನ್ ಪ್ಯಾಟರ್ನ್ಸ್ ನೋಡ್ಕೊಂಡ್ರೆ, ಓಕೆ, ಇಲ್ಲಿ ನೋಡಿ, ಇಲ್ಲಿ ಓಕೆ, ಸೊ ನೋಡಿ ಡಾಟೆಡ್ ಇದೆ, ಚೀತಾ ಅಂತ ಗೊತ್ತಾಗ್ಬಿಡುತ್ತೆ. ಓಕೆ, ನೋಡಿ ಲೆಪರ್ಡ್ ಈಗ ನೋಡಿ, ಇಫ್ ಯು ಅಬ್ಸರ್ವ್ ಇಯರ್, ಓಕೆ, ಇಫ್ ಯು ಅಬ್ಸರ್ವ್ ಅಂತಂದ್ರೆ, ಓಕೆ, ಈ ತರ ಒಂದು ಸರ್ಕಲ್ ಇರುತ್ತೆ. ಬಟ್ ಜಾಗ್ವರ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಓಕೆ, ಸರ್ಕಲ್ ಒಳಗಡೆ ಒಂದು ಡಾಟ್ ಇರುತ್ತೆ. ಇಲ್ಲಿ ಸರ್ಕಲ್ ಒಳಗಡೆ ಡಾಟ್ ಇಲ್ಲ, ಅದು ಸರ್ಕಲ್ ಅಲ್ಲಿ ಡಾಟ್ ಇರುತ್ತೆ. ಸೊ ಈಸಿಲಿ ಇಟ್ ಕ್ಯಾನ್ ಬಿ ಐಡೆಂಟಿಫೈ. ಇದು ಜಾಗ್ವರ್ಸ್ ಮತ್ತು ಇದು ಚೀತಾ. ಓಕೆ, ಸೊ ಜಗತ್ತಲ್ಲಿ 50% ಜಾಗ್ವರ್ಸ್ ಅನ್ನು ಹೊಂದಿರುವಂತ ಏಕೈಕ ರಾಷ್ಟ್ರ ಬ್ರೆಜಿಲ್. ಓಕೆ, ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸರಿ, ಈಗ ಭಾರತದಲ್ಲಿ ಚೀತಾಗಳನ್ನ ಏಷ್ಯಾಟಿಕ್ ಚೀತಾಗಳನ್ನ ಎಕ್ಸ್ಟಿಂಕ್ಟ್ ಅಂತ ಕರೆದಿದ್ದೀವಿ, ಅಳಿದು ಹೋಗಿರುವ ಪ್ರಭೇದ ಅಂತ. ಸರ್, ಭಾರತದಲ್ಲಿ ಚೀತಾಗಳು ಮುಂಚೆ ಇದ್ವಾ ಅಂತ ಕೇಳಿದ್ರೆ ಸಾವಿರಾರು ಸಂಖ್ಯೆಯಲ್ಲಿತ್ತು.
ಭಾರತದಲ್ಲಿ ಚೀತಾಗಳು ಸಾವಿರಾರು ಸಂಖ್ಯೆಯಲ್ಲಿತ್ತು. ಓಕೆ ಓಕೆ ಕಾಣಿಸ್ತಾ ಇದೆಯಲ್ಲ. ಓಕೆ, ಸೊ ಭಾರತದಲ್ಲಿ ಏಷ್ಯಾಟಿಕ್ ಚೀತಾಗಳು ಸಾವಿರಾರು ಸಂಖ್ಯೆಯಲ್ಲಿತ್ತು. ವಿ ಹ್ಯಾಡ್ ಥೌಸಂಡ್ಸ್ ಆಫ್ ಚೀತಾಸ್ ಇನ್ ದ ಪಾಸ್ಟ್. ಬಟ್ ಈ ಭಾರತದ ಮೇಲೆ ಪರ್ಷಿಯನ್ರ ಆಕ್ರಮಣ ಆದಾಗ, ಬ್ರಿಟಿಷರ ಆಕ್ರಮಣ ಆದಾಗ ಭಾರತದಲ್ಲಿ ಚೀತಾಗಳನ್ನು ಬೇಟೆಯಾಡುವಂತ ಪ್ರವೃತ್ತಿ ಶುರುವಾಯಿತು. ಓಕೆ, ಸೊ ಭಾರತದಲ್ಲಿ ಚೀತಾಗಳನ್ನು ಬೇಟೆಯಾಡುವಂತ ಪ್ರವೃತ್ತಿ ಶುರುವಾಯಿತು. ಅಂದ್ರೆ ಈ ಪರ್ಷಿಯನ್ ಇನ್ವೇಷನ್ ಆದ್ಮೇಲೆ, ಬ್ರಿಟಿಷರ ಆಕ್ರಮಣ ಆದಾದ್ಮೇಲೆ, ಸೊ ಹವ್ಯಾಸಕ್ಕೋಸ್ಕರ, ಮನೋರಂಜನೆಗೋಸ್ಕರ ಚೀತಾಗಳನ್ನು ಬೇಟೆಯಾಡುವಂತ ಪ್ರವೃತ್ತಿ ಶುರುವಾಯಿತು. ಓಕೆ, ಬಟ್ ಬ್ರಿಟಿಷರ ಕಾಲಘಟ್ಟದಲ್ಲಿ ಚೀತಾಗಳ ಬೇಟೆ ಹೆಂಗ್ ನಡೀತಿತ್ತು ಅಂತಂದ್ರೆ, ಅವರ ಪ್ಲೆಷರ್ಗೋಸ್ಕರ, ಅವ್ರ ಎಂಟರ್ಟೈನ್ಮೆಂಟ್ಗೋಸ್ಕರ, ಹವ್ಯಾಸಕ್ಕೋಸ್ಕರ ಚೀತಾಗಳನ್ನು ಬೇಟೆಯಾಡ್ತಿದ್ರು. ಅವ್ರ ಹತ್ರ ಮಾಡರ್ನ್ ವೆಪನ್ಸ್ ಇರ್ತಿತ್ತು. ಸೊ ಇತಿಹಾಸದಲ್ಲಿ ಒಂದ್ ಕಡೆ ಉಲ್ಲೇಖ ಆಗುತ್ತೆ. ಸೊ ಬ್ರಿಟಿಷರ ಕಾಲಘಟ್ಟದಲ್ಲಿ ಭಾರತ ಒಂದು ವರ್ಷಕ್ಕೆ 16 ಚೀತಾಗಳನ್ನ ಅಥವಾ ಒಂದು ತಿಂಗಳಿಗೆ 16 ಚೀತಾಗಳನ್ನ ಭಾರತ ಕಳ್ಕೊಳ್ತಿತ್ತು ಅಂತ ಒಂದ್ ಕಡೆ ಉಲ್ಲೇಖ ಆಗುತ್ತೆ. ಓಕೆ, ಬಟ್ 1947 ಸ್ವಾತಂತ್ರ್ಯ ಬಂದಾಗ ಸೊ ಚೀತಾಗಳ ಗಣತಿ ಮಾಡಿದ್ರು. ಓಕೆ, ಚೀತಾಗಳ ಗಣತಿ ಮಾಡಿದ್ರು. ಬಟ್ ಒಂದು ಚೀತಾನೂ ಸಿಗ್ಲಿಲ್ಲ. ಸಿಗ್ಲಿಲ್ಲ. 1949ರಲ್ಲಿ ಛತ್ತೀಸ್ಗಢದ ಗುರು ಘಾಸಿದಾಸ್ಪುರ್ ನ್ಯಾಷನಲ್ ಪಾರ್ಕ್ ಮತ್ತು ತಾಮೂರ್ ಪಿಂಗ್ಲಾ ನ್ಯಾಷನಲ್ ಪಾರ್ಕ್ ಅಲ್ಲಿ ಸ್ವತಂತ್ರ ಭಾರತದ ಕೊನೆಯ ಚೀತಾ ಕಾಣಿಸ್ಕೊಂಡಿತ್ತು 1949 ಸೊ ಕೊನೆಗೆ ಆ ಚೀತಾ ಕೂಡ ಸತ್ತೋಯ್ತು. ಓಕೆ, ಸೊ ಮತ್ತೆ ಹುಡುಕಾಡಿದ್ರು. ಇಡೀ ಜಮ್ಮು ಕಾಶ್ಮೀರದ ಹಿಡಿದು ಕನ್ಯಾಕುಮಾರಿವರೆಗೆ ಎಲ್ಲ ನ್ಯಾಷನಲ್ ಪಾರ್ಕ್ ಅಲ್ಲಿ ಹುಡುಕಾಡಿದ್ರು. ಒಂದೇ ಒಂದು ಚೀತಾ ಕೂಡ ಕಾಣಿಸ್ಕೊಳ್ಳಿಲ್ಲ. ಸೊ 1952 ಭಾರತ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿತು, ಭಾರತದಲ್ಲಿ ಚೀತಾಗಳು ನಿರ್ನಾಮಗೊಂಡಿರುವ ಪ್ರಭೇದಗಳು. ಸೊ ದೇ ವರ್ ಅಫಿಷಿಯಲಿ ಡಿಕ್ಲೇರ್ಡ್ ಆಸ್ ಎಕ್ಸ್ಟಿಂಕ್ಟ್ ಇನ್ ಇಂಡಿಯಾ ಅಂತ. ಓಕೆ, ಎಕ್ಸ್ಟಿಂಕ್ಟ್ ಇನ್ ಇಂಡಿಯಾ ಅಂತ. ಸೊ ಇದು ಏಷ್ಯಾಟಿಕ್ ಚೀತಾಗಳ ಕತೆ. ಬಟ್ ಆ ನಂತರದಲ್ಲಿ 2019 ನಂತರದಲ್ಲಿ ಭಾರತ ಒಂದು ಚಿಂತನೆಯನ್ನು ವ್ಯಕ್ತಪಡಿಸ್ತು. ಸೊ ಭಾರತ ಚೀತಾಗಳು ಇದ್ದು ಹೋದ ನಾಡು. ಓಕೆ, ಚೀತಾಗಳು ಇದ್ದು ಹೋದ ನಾಡು. ಹಾಗಾಗಿ ಚೀತಾಗಳನ್ನು ಮತ್ತೆ ಭಾರತಕ್ಕೆ ಮರುಪರಿಚಯ ಮಾಡಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮ ಲಾಂಚ್ ಮಾಡಿದ್ರು. ರೀಇಂಟ್ರೊಡಕ್ಷನ್ ಆಫ್ ಚೀತಾ ಪ್ರಾಜೆಕ್ಟ್ ಟು ಇಂಡಿಯಾ ಅಂತ ಕರಿತೀವಿ. ಭಾರತಕ್ಕೆ ಚೀತಾಗಳನ್ನು ಮರುಪರಿಚಯಿಸುವ ಯೋಜನೆ ಅಂತ. ಓಕೆ, ಸೊ ಹಾಗಾಗಿ ಈ ಕಾರ್ಯಕ್ರಮದ ಭಾಗವಾಗಿ ನಾವು ಆಫ್ರಿಕಾದ ನಮೀಬಿಯಾ ಕಾಡುಗಳಿಂದ ಮತ್ತು ದಕ್ಷಿಣ ಆಫ್ರಿಕಾ, ಸೌತ್ ಆಫ್ರಿಕಾದಿಂದ ಚೀತಾಗಳನ್ನು ಭಾರತಕ್ಕೆ ತಂದಿದ್ದೀವಿ ಅಂಡರ್ ರೀಇಂಟ್ರೊಡಕ್ಷನ್ ಆಫ್ ಚೀತಾ ಪ್ರಾಜೆಕ್ಟ್ ಟು ಇಂಡಿಯಾ. ರೈಟ್, ಬಟ್ ಈಗ ಪರಿಚಯಿಸಿರುವಂತ ಚೀತಾಗಳು ಆಫ್ರಿಕನ್ ಚೀತಾಸ್. ಸೊ ಏಷ್ಯಾಟಿಕ್ ಚೀತಾಗಳು ಉಳ್ಕೊಂಡಿಲ್ಲ. ಬಟ್ ಒಂದು ಪ್ರಶ್ನೆ ಆಗ್ಬೋದು ಎಕ್ಸಾಮ್ ಅಲ್ಲಿ, ಏಷ್ಯಾಟಿಕ್ ಚೀತಾಗಳನ್ನು ಹೊಂದಿರುವಂತ ಏಕೈಕ ರಾಷ್ಟ್ರ ಯಾವುದು? ಇಟ್ ಇಸ್ ಇರಾನ್. ಓಕೆ, ಇರಾನ್ ನಲ್ಲಿ ಏಷ್ಯಾಟಿಕ್ ಚೀತಾಸ್ ಇದಾವೆ, ಬಟ್ ಅಲ್ಲೇ ಬಹಳ ಕಡಿಮೆ ಇದಾವೆ. ಆ ಕಾರಣ ಅವರು ಏಷ್ಯಾಟಿಕ್ ಚೀತಾ ನಮಗೆ ಕೊಡ್ಲಿಲ್ಲ. ಸೊ ಆಫ್ರಿಕಾ ಚೀತಾಗಳನ್ನು ಪರಿಚಯಿಸ್ಲಿಕ್ಕೆ ಸಾಧ್ಯ ಆಗಿದೆ. ಓಕೆ, ಸೊ ಇಲ್ಲಿ ಏನು ಕ್ವಶನ್ ಇದೆ ಫಸ್ಟ್? ಓಕೆ, ಚೀತಾ ಇಸ್ ದ ಓನ್ಲಿ ಕಾರ್ನಿವೋರ್ ದಟ್ ಬಿಕೇಮ್ ಎಕ್ಸ್ಟಿಂಕ್ಟ್ ಇನ್ ಇಂಡಿಯಾ ಇನ್ 1952 ಅಂತಿದೆ. ಇಟ್ ಈಸ್ ಟ್ರೂ. ಓಕೆ, ಸೊ ಫಸ್ಟ್ ಸ್ಟೇಟ್ಮೆಂಟ್ ಸರಿ ಇದೆ. ಓಕೆ, ಸೊ 1952 ಎಕ್ಸ್ಟಿಂಕ್ಟ್ ಆದಂತ ಲಾರ್ಜ್ ಕಾರ್ನಿವೋರ್ ಅಂತಿದೆ, ಸರಿ ಇದೆ. ಎರಡನೇದು, ಓಕೆ, ಐಯುಸಿಎನ್ ಸ್ಟೇಟಸ್ ನೋಡಿದ್ರೆ ನೀವು, ಓಕೆ ಐಯುಸಿಎನ್ ಏಷ್ಯಾಟಿಕ್ ಚೀತಾಗಳನ್ನ ಎಂಡೇಂಜರ್ಡ್ ಅಂತ ಕರೆದಿದೆ ಅಂತಿದೆ. ಎಂಡೇಂಜರ್ಡ್ ಇಲ್ಲ, ಅದು ಕ್ರಿಟಿಕಲಿ ಎಂಡೇಂಜರ್ಡ್. ಓಕೆ, ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಪ್ರಭೇದ ಅಂತ. ಓಕೆ, ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಪ್ರಭೇದ ಅಂತ, ಬಹಳ ಇಂಪಾರ್ಟೆಂಟ್. ಸೊ ಅಲ್ಲಿಗೆ ಸೆಕೆಂಡ್ ಸ್ಟೇಟ್ಮೆಂಟ್ ತಪ್ಪಿದೆ, ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಬಟ್ ಇಲ್ಲೇನಿದ್ದಾರೆ, ಯಾವುದು ತಪ್ಪಾಗಿದೆ? ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಆಪ್ಷನ್ ಇಸ್ ಬಿ. ಓಕೆ, ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಓಕೆ, ಎಸ್, ರೆಡ್ ಸ್ಯಾಂಡರ್ಸ್, ರಕ್ತಚಂದನ. ಓಕೆ, ಎಲ್ಲ ಪುಷ್ಪ 2 ಮೂವಿ ನೋಡಿರ್ತೀರಾ. ಓಕೆ, ರೆಡ್ ಸ್ಯಾಂಡರ್ಸ್ ಬಗ್ಗೆ ಮತ್ತೆ ಗೂಗಲ್ ಮಾಡಿ ತೋರ್ಸಂತ ಅವಶ್ಯಕತೆ ಏನಿಲ್ಲ. ಸೊ ಯು ನೋ ಅಬೌಟ್ ರೆಡ್ ಸ್ಯಾಂಡರ್ಸ್, ರಕ್ತಚಂದನ. ಓಕೆ, ಎಸ್, ಒಂದಿದೆ, ರೆಡ್ ಸ್ಯಾಂಡರ್ಸ್ ಎಂಬುದು ಶ್ರೀಗಂಧದ ಸುಗಂಧವಿಲ್ಲದ ವೈವಿಧ್ಯವಾಗಿದ್ದು ಇದು ಹೆಚ್ಚಾಗಿ ಭಾರತದ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುತ್ತೆ ಅಂತ. ಸೊ ಇಲ್ಲಿ ಮಿಸ್ಟೇಕ್ ಇದೆ. ಓಕೆ, ಸೊ ನಿಮಗೆ ನೋಡಿ, ಈಗ ದಿಸ್ ಇಸ್ ಪೆನಿನ್ಸುಲಾರ್ ಪೋರ್ಷನ್ ಆಫ್ ಇಂಡಿಯಾ, ಭಾರತದ ಪರ್ಯಾಯ ದ್ವೀಪ. ಓಕೆ, ಪೆನಿನ್ಸುಲಾರ್ ಪೋರ್ಷನ್ ಆಫ್ ಇಂಡಿಯಾ. ನಿಮಗೆ ರೆಡ್ ಸ್ಯಾಂಡರ್ಸ್ ಅಷ್ಟಾಗಿ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಕಂಡು ಬರಲ್ಲ. ಇಟ್ ಈಸ್ ಎಂಡೆಮಿಕ್ ಟು ಈಸ್ಟರ್ನ್ ಘಾಟ್ಸ್. ಆಂಧ್ರ ಪ್ರದೇಶದಲ್ಲಿ ಕಂಡು ಬರುವಂತ ಪೂರ್ವ ಘಟ್ಟದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಇಲ್ಲಿ ಭಾರತ ಪಶ್ಚಿಮ ಘಟ್ಟಗಳಲ್ಲಿ ಅಂತಿದೆ. ಓಕೆ, ತಪ್ಪಾಗತ್ತೆ. ಓಕೆ, ಸೊ ಒಂದು ಫಸ್ಟ್ ತಪ್ಪಾಯ್ತು.
ಆಮೇಲೆ ದ IUCN ಸ್ಟೇಟಸ್ ನೋಡಿ, ರಕ್ತಚಂದನಕ್ಕೆ ಈ ಸ್ಟೇಟಸ್ ಕೊಟ್ಟಿದ್ದೀವಿ, ನಿಯರ್ಲಿ ಥ್ರೆಟನ್ಡ್ ಅಂತ, ಅಂದ್ರೆ ಬೆದರಿಕೆಯನ್ನು ಎದುರಿಸುತ್ತಿರುವ ಪ್ರಭೇದ ಅಂತ. ಬಟ್ ತಪ್ಪದು, ನಿಯರ್ಲಿ ಥ್ರೆಟನ್ಡ್ ಮುಂಚೆ ಇತ್ತು, ಈಗ ಸ್ಟೇಟಸ್ ಚೇಂಜ್ ಆಗಿದೆ, ಅದು ಎಂಡೇಂಜರ್ಡ್, ಅಳಿವಿನಂಚಿನಲ್ಲಿರುವ ಪ್ರಭೇದವಾಗಿದೆ. ಓಕೆ, ಅಪಾಯದಲ್ಲಿರುವ ಪ್ರಭೇದ ಅಲ್ಲ, ಅದು ಅಳಿವಿನಂಚಿನಲ್ಲಿರುವ ಪ್ರಭೇದ. ಹಂಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಬಿಕಮ್ಸ್ ರಾಂಗ್. ಓಕೆ, ಸೊ ವಿಚ್ ಇಸ್ ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ 2 ಇನ್ಕರೆಕ್ಟ್ ಇದೆ. ಸೊ 2 ಇನ್ಕರೆಕ್ಟ್ ಇದೆ ಬಿಕಾಸ್ ಅದು ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರಲ್ಲ, ಪೂರ್ವ ಘಟ್ಟಗಳಲ್ಲಿ ಕಂಡುಬರುತ್ತೆ, ಈಸ್ಟರ್ನ್ ಘಾಟ್ಸ್ ಅಲ್ಲಿ ಕಂಡುಬರುತ್ತೆ. ಎರಡನೇದು IUCN ಸ್ಟೇಟಸ್ ಬಂದು ಎಂಡೇಂಜರ್ಡ್. ಸೊ 2 ತಪ್ಪಿದೆ. ಸೊ ಆನ್ಸರ್ ಇಸ್ ಬೋತ್ 1 and 2. ಓಕೆ, ಸೊ ಆನ್ಸರ್ ಇಸ್ ಬೋತ್ 1 and 2. ಆಯ್ತಾ? ಓಕೆ, ನೆಕ್ಸ್ಟ್. ಸೊ ನೆಕ್ಸ್ಟ್ ಕ್ವಶನ್. ಓಕೆ, ಇಂಡಿಯಾಸ್ ಫಸ್ಟ್ ಕ್ರಿಪ್ಟೋಗ್ಯಾಮಿಕ್ ಗಾರ್ಡನ್ ಇಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಅಂತಿದೆ. ಓಕೆ, ಸೊ ಇಟ್ ಈಸ್ ಎಲ್ಲಿ ಬರುತ್ತೆ? ಉತ್ತರಾಖಂಡ್. ಆನ್ಸರ್ ಇಸ್ ಉತ್ತರಾಖಂಡ್. ಕ್ರಿಪ್ಟೋಗ್ಯಾಮಿಕ್ ಗಾರ್ಡನ್ ಅಂತ ನೋಡಿ, ಇಲ್ಲಿ ಒಂದು ಪದ ಬಳಸಿದ್ದಾರೆ. ಓಕೆ, ಇಫ್ ಯು ಅಬ್ಸರ್ವ್. ಓಕೆ, ಸಸ್ಯಗಳಲ್ಲಿ ಒಂದು ರೀತಿ ಸಸ್ಯಗಳಿದಾವೆ, ಕ್ರಿಪ್ಟೋಗ್ಯಾಮಿಕ್ ನೋಡಿ, ಕ್ರಿಪ್ಟೋಗ್ಯಾಮ್ಸ್ ಅಂತ ಕರಿತೀವಿ. ಸೊ ಬಹಳ ಇಂಪಾರ್ಟೆಂಟು. ಸೊ ಕ್ರಿಪ್ಟೋಗ್ಯಾಮಿಕ್ ಸ್ಪೀಶೀಸ್ ಅಂತ. ಓಕೆ, ಸೊ ಕ್ರಿಪ್ಟೋಗ್ಯಾಮಿಕ್ ಸ್ಪೀಶೀಸ್ ಅಂತಂದ್ರೆ ಈ ವರ್ಡ್ ಬಹಳ ಇಂಪಾರ್ಟೆಂಟ್ ಆಕ್ಚುಲಿ. ಕ್ರಿಪ್ಟೋಗ್ಯಾಮಿಕ್ ಸಸ್ಯಗಳು ಎಂದರೇನು? ಸೊ ಇದು ಟೆಕ್ನಿಕಲ್ ವರ್ಡ್ಸ್ ಇದು, ಆಯ್ತಾ? ಹೂ ಬಿಡದ ನೋಡಿ, ಇಲ್ಲಿ ನೋಡಿ, ಇದರಲ್ಲಿ ಯಾವುದು ಹೂನು ಬರಲ್ಲ, ಬೀಜಗಳು ಬರಲ್ಲ. ಹೂ ಬಿಡದ ಬೀಜಗಳಿಲ್ಲದ ಸಸ್ಯವರ್ಗವನ್ನ ಕ್ರಿಪ್ಟೋಗ್ಯಾಮಿಕ್ ಸಸ್ಯಗಳು ಅಂತ ಕರಿತೀವಿ. ಓಕೆ, ನಿಮ್ಗೆ ಈ ಫಾರ್ ಎಕ್ಸಾಂಪಲ್ ನಿಮ್ಗೆ ಇನ್ನೂ ಕ್ಲೀನಾಗಿ ಹೇಳಬೇಕು ಅಂದ್ರೆ, ಓಕೆ, ಪಾಚಿ ತಗೊಳ್ಳಿ, ಲೈಕೆನ್ಸ್, ಕಲ್ಲು ಹೂವುಗಳು. ಓಕೆ, ಲೈಕೆನ್ಸ್ ನೋಡಿದಿರಲ್ವಾ? ಲೈಕೆನ್ಸ್ ಅಥವಾ ಪಾಚಿ. ಫಾರ್ ಎಕ್ಸಾಂಪಲ್ ಒಂದು ಇಮೇಜ್ ತೋರಿಸ್ಬಿಡ್ತೇನೆ. ಓಕೆ, ಸೊ ದಟ್ ಒಂದು ಕ್ಲಿಯರ್ ಕಟ್ ಐಡಿಯಾ ಬರುತ್ತೆ. ಓಕೆ, ಲೈಕನ್ಸ್ ನೋಡಿ, ಇವು ಒಂದು ರೀತಿ ಪಾಚಿ ನೋಡಿರ್ತಾರ ಲೈಕನ್ಸ್ಗಳು. ಓಕೆ, ನಿಮ್ಗೆ ಕಾಡಿಗೆ ಹೋದ್ರೆ ಬಂಡೆ ಮೇಲೆ ಓಕೆ, ಸೊ ನಿಮ್ಗೆ ಈ ಬಂಡೆ ಮೇಲೆ, ಮರದ ತೊಗಟೆಗಳ ಮೇಲೆ ಬೆಳೆಯುವಂತ ಪಾಚಿ. ಈಗ ನೋಡಿ, ಪಾಚಿನಲ್ಲೂ ಸಾವಿರಾರು ತರ ಪಾಚಿ ಇದಾವೆ, ಬಟ್ ಈ ತರ ಪಾಚಿ ನಾವು ಲೈಕೆನ್ಸ್ ಅಂತ ಕರಿತೀವಿ. ಓಕೆ, ಸೊ ಕನ್ನಡದಲ್ಲಿ ಕಲ್ಲು ಹೂವುಗಳು ಅಂತ. ಓಕೆ, ಸೊ ಇಟ್ಸ್ ಎ ಕೈಂಡ್ ಆಫ್ ಆಲ್ಗೆ, ಒಂದು ರೀತಿ ಪಾಚಿ ಇದು. ಬಟ್ ಈ ಸಸ್ಯಗಳನ್ನು ನೋಡಿದ್ರೆ ನೋಡಿ, ಇದು ಹೂನು ಬಿಡಲ್ಲ, ಬೀಜವನ್ನು ಉತ್ಪತ್ತಿ ಮಾಡಲ್ಲ. ಸೀಡ್ಲೆಸ್ ಅಂಡ್ ಫ್ಲವರ್ಲೆಸ್ ಪ್ಲಾಂಟ್ಸ್ ಇವೆಲ್ಲ. ಸೀಡ್ಲೆಸ್ ಅಂಡ್ ಫ್ಲವರ್ಲೆಸ್ ಪ್ಲಾಂಟ್ಸ್ ಇವೆಲ್ಲ. ಸೊ ಇಂಥ ಸಸ್ಯಗಳನ್ನ ಕ್ರಿಪ್ಟೋಗ್ಯಾಮಿಕ್ ಸಸ್ಯಗಳು ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಕ್ವಶನ್ ಏನಿದೆ? ಓಕೆ, ಕ್ವಶನ್ ಏನಿದೆ ಅಂತಂದ್ರೆ, ಓಕೆ ಓಕೆ ಇಂಡಿಯಾಸ್ ಫಸ್ಟ್ ಕ್ರಿಪ್ಟೋಗ್ಯಾಮಿಕ್ ಗಾರ್ಡನ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಅಂತಿದೆ? ಉತ್ತರಾಖಂಡ್. ಓಕೆ, ಓಕೆ, ಇಟ್ ಈಸ್ ಉತ್ತರಾಖಂಡ್. ಓಕೆ, ಉತ್ತರಾಖಂಡ್ ನಲ್ಲಿ ಮಾಡಿದೀವಿ. ಓಕೆ, ಎಸ್. ಓಕೆ, ಉತ್ತರಾಖಂಡ್ನ ಡೆಹ್ರಾಡೂನ್ ಜಿಲ್ಲೆಯ ದಿಯೋಬಾನ್ ಎನ್ನುವಂತ ಗ್ರಾಮದಲ್ಲಿ ಭಾರತದ ಮೊಟ್ಟ ಮೊದಲ ಕ್ರಿಪ್ಟೋಗ್ಯಾಮಿಕ್ ಗಾರ್ಡನ್ ಬಂದಿದೆ. ಓಕೆ, ನೆಕ್ಸ್ಟ್. ಓಕೆ, ಸೊ 18ನೇ ಪ್ರಶ್ನೆ. ಮಿಷನ್ ಬಟರ್ಫ್ಲೈ ನೋಡಿ, ಮಿಷನ್ ಬಟರ್ಫ್ಲೈ ಏನ್ ಹೇಳಿದ್ದಾರೆ ಅಂತಂದ್ರೆ, ನೀವು ಚಿಟ್ಟೆಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕೋಸ್ಕರ ಒಂದು ಕಾರ್ಯಕ್ರಮ ತರಲಾಗಿದೆ, ಇದನ್ನ ಮಿಷನ್ ಬಟರ್ಫ್ಲೈ ಅಂತಿದ್ದಾವೆ. ಇಟ್ ಈಸ್ ರಾಂಗ್ ಸರ್. ಓಕೆ, ತಪ್ಪಿದು. ಓಕೆ, ಯಾಕೆ ಅಂದ್ರೆ ನಿಮ್ಗೆ ಉತ್ತರಾಖಂಡ್ ಕೇಳಿದಿರ, ಉತ್ತರಾಖಂಡ್ ರಾಜ್ಯದಲ್ಲಿ ನೈನಿತಾಲ್ ಅಂತ ಒಂದು ಊರಿದೆ. ಓಕೆ, ನೈನಿತಾಲ್ ಅಂತ ಬಹಳ ಇಂಪಾರ್ಟೆಂಟ್. ಸೊ ಉತ್ತರಾಖಂಡ್ ನೈನಿತಾಲಲ್ಲಿ ಈ ಗಾರ್ಬೇಜ್ ಏನ್ ಜನರೇಟ್ ಆಗುತ್ತೆ. ಓಕೆ, ಗಾರ್ಬೇಜ್ ಏನ್ ಜನರೇಟ್ ಆಗುತ್ತೆ, ಅದನ್ನ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ಲಿಕ್ಕೋಸ್ಕರ ಉತ್ತರಾಖಂಡ್ ಸರ್ಕಾರ ತಂದಿರುವಂತ ಕಾರ್ಯಕ್ರಮ ಮಿಷನ್ ಬಟರ್ಫ್ಲೈ. ಆಯ್ತಾ? ನೈನಿತಾಲಲ್ಲಿ, ಉತ್ತರಾಖಂಡ್ ರಾಜ್ಯದ ನೈನಿತಾಲಲ್ಲಿ ಗಾರ್ಬೇಜ್ ಅನ್ನ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ಲಿಕ್ಕೋಸ್ಕರ ಜಾರಿಗೆ ತಂದಿರುವಂತ ಕಾರ್ಯಕ್ರಮ ಮಿಷನ್ ಬಟರ್ಫ್ಲೈ ಅಂತ. ಓಕೆ, ಸೊ ದಿಸ್, ಬಟ್ ಇಲ್ಲೇನಾಗಿದೆ, ಚಿಟ್ಟೆಗಳ ಸಂರಕ್ಷಣೆಗೋಸ್ಕರ ಅಂತಿದೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಬಿಕಮ್ಸ್ ರಾಂಗು. ಸೆಕೆಂಡ್ ಸ್ಟೇಟ್ಮೆಂಟ್ ನೈನಿತಾಲ್ ಎಲ್ಲಿ ಕಂಡು ಬರುತ್ತೆ? ಇಟ್ ಇಸ್ ಇನ್ ಉತ್ತರಾಖಂಡ್, ಬಟ್ ಇಲ್ಲಿ ಅಸ್ಸಾಂ ಅಂತಿದೆ. ಈ ಸ್ಟೇಟ್ಮೆಂಟ್ ತಪ್ಪಿದೆ. ಸೊ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದರೆ, ಎರಡೂ ಸರಿ ಇಲ್ಲ. ಓಕೆ, ಎಸ್, ಆನ್ಸರ್ ಇಸ್ ಡಿ. ಓಕೆ, ಸೊ ಇದು ಇನ್ನೊಂದು ಪ್ರಶ್ನೆ. ಓಕೆ, ಇನ್ನೊಂದು ಪ್ರಶ್ನೆ.
ಓಕೆ, ನೆಕ್ಸ್ಟ್ ಸೊ ಕಾಲನಿ ಕೊಲ್ಯಾಪ್ಸ್ ಡಿಸಾರ್ಡರ್ ಅಂತ ಒಂದಿದೆ. ಓಕೆ, ಇದು ಯಾವ ಪ್ರಭೇದಗಳಲ್ಲಿ ಕಂಡು ಬರುವಂತ ಕಾಯಿಲೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಕಾಲನಿ ಕೊಲ್ಯಾಪ್ಸ್ ಡಿಸಾರ್ಡರ್, ಓಕೆ, ಇದು ಹನಿಬೀಗಳು, ಓಕೆ, ಜೇನು ಹುಳುಗಳಲ್ಲಿ ಕಂಡು ಬರುವಂತ ರೋಗ. ಓಕೆ, ಕಾಲನಿ ಕೊಲ್ಯಾಪ್ಸ್ ಡಿಸಾರ್ಡರ್ಸ್, ರೈಟ್? ಎಸ್. ಬಟ್ ಹಂಗ್ ನೋಡ್ಕೊಂಡಾಗ ಇಲ್ಲಿ ನೋಡಿ, ಆನೆಗಳು ಕೂಡ ಹಿಂಡಿಂಡಾಗಿರ್ತವೆ. ಅಲ್ಲ, ಆನೆಗಳು ಏಕಾಂಗಿಗೂ ಇರ್ತವೆ, ಹಿಂಡಿಂಡಾಗೂ ಇರ್ತವೆ. ಮೀನುಗಳು ಕೂಡ ಹಿಂಡಿಂಡಾಗಿರ್ತವೆ. ಓಕೆ, ಜೇನು ಹುಳುಗಳು ಹಿಂಡಾಗಿರ್ತವೆ, ಕೋತಿಗಳು ಹಿಂಡಾಗಿರ್ತವೆ, ಎಲ್ಲಾ ಕಾಲನಿಗಳೇ. ಓಕೆ, ಬಟ್ ಇಲ್ಲಿ ಈ ಪ್ರಶ್ನೆ ಕಾಲನಿ ಕೊಲ್ಯಾಪ್ಸ್ ಡಿಸಾರ್ಡರ್ ಕಂಡು ಬರುವುದು ಜೇನು ಹುಳುಗಳಲ್ಲಿ. ಓಕೆ, ಅಕಸ್ಮಾತ್ ಈ ಕಾಯಿಲೆ ಬಂದ್ರೆ ಜೇನು ಹುಳುಗಳು ಸತ್ತೋಗ್ತವೆ. ಸೊ ಜೇನು ಹುಳುಗಳು ಸತ್ತೋಯ್ತು ಅಂದ್ರೆ ಪಾಲಿನೇಷನ್ ಆಗಲ್ಲ, ಪರಾಗಸ್ಪರ್ಶ ಆಗಲ್ಲ. ಪರಾಗಸ್ಪರ್ಶ ಆಗಲಿಲ್ಲ ಅಂತಂದ್ರೆ ಸಸ್ಯಗಳಲ್ಲಿ ಹೆಚ್ಚು ಇಳುವರಿ ಬರಲ್ಲ. ಓಕೆ, ಸೊ ಕೃಷಿಯಲ್ಲಿ ನಷ್ಟ ಉಂಟಾಗುತ್ತೆ. ಸೊ ಇನ್ನೊಂದು, ಈ ಜೇನು ಹುಳುಗಳಲ್ಲಿ ಕಂಡು ಬರುವಂತ ಅನೇಕ ರೋಗಗಳಿವೆ. ಓಕೆ, ಆ ರೋಗಗಳನ್ನು ನಾನು ಜಸ್ಟ್ ಉಲ್ಲೇಖ ಮಾಡ್ತೀನಿ. ಓಕೆ, ಸೊ ಜೇನು ಹುಳುಗಳಲ್ಲಿ ಕಂಡು ಬರುವಂತ ರೋಗ, ಜೇನು ಹುಳುಗಳಲ್ಲಿ ಕಂಡು ಬರುವಂತ ರೋಗಗಳು ನೋಡಿ. ಎಸ್, ಓಕೆ, ಡಿಸಪಿಯರಿಂಗ್ ಡಿಸೀಸ್ ಅಂತ ಒಂದಿದೆ ಕಾಯಿಲೆ. ಓಕೆ, ಸ್ಪ್ರಿಂಗ್ ವಿಂಡಲ್ ಅಂತ ಒಂದು ಕಾಯಿಲೆ ಬರುತ್ತೆ, ಮೇ ಡಿಸೀಸ್ ಅಂತ ಒಂದು ಕಾಯಿಲೆ ಬರುತ್ತೆ, ಆಟೋಮನ್ ಕೊಲ್ಯಾಪ್ಸ್ ಅಂತ ಒಂದು ಕಾಯಿಲೆ ಇದೆ. ಓಕೆ, ಫಾಲ್ ಡ್ವಿಂಡಲ್ ಡಿಸೀಸ್ ಅಂತ ಒಂದು ಕಾಯಿಲೆ ಇದೆ. ಇವೆಲ್ಲ ಜೇನು ಹುಳುಗಳಲ್ಲಿ ಕಂಡು ಬರುವಂತ ಸಾಂಕ್ರಾಮಿಕ ರೋಗಗಳು. ಓಕೆ, ಸೊ ಜೊತೆಗೆ ಈಗ ಹೊಸ ಕಾಯಿಲೆ ಕಾಲನಿ ಕೊಲ್ಯಾಪ್ಸ್ ಡಿಸಾರ್ಡರ್ ಅಂತ ಜೇನು ಹುಳುಗಳಲ್ಲಿ ಕಂಡು ಬರುತ್ತೆ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್. ಓಕೆ, ಸೊ ಇಲ್ಲಿದೆ ನೋಡಿ, ಜೆನೆಟಿಕಲಿ ಇಂಜಿನಿಯರ್ಡ್ ಟ್ರೀ. ಓಕೆ, ಅನುವಂಶೀಯವಾಗಿ ಮಾರ್ಪಡಿಸಿದ ಮರಗಳ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಓಕೆ, ಫಸ್ಟ್ ಸ್ಟೇಟ್ಮೆಂಟ್ ನ ಕರೆಕ್ಟ್ ಆಗಿ ಓದಿ. ಫಸ್ಟ್ ಸ್ಟೇಟ್ಮೆಂಟ್, ಸೊ ನಾನು ಇದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ, ಆಯ್ತಾ? ಸಿಯರ್ ಅವನೇನ್ ಕೇಳಿದಾನೆ ಅಂದ್ರೆ, ಜೆನೆಟಿಕಲಿ ಇಂಜಿನಿಯರ್ಡ್ ಮರಗಳು, ಟ್ರೀಸ್. ಓಕೆ, ಟ್ರೀ ಬಗ್ಗೆ ಮಾತಾಡಿದಾನೆ. ಓಕೆ, ಜೆನೆಟಿಕಲಿ ಇಂಜಿನಿಯರ್ಡ್ ಕ್ರಾಪ್ಸ್, ಬೆಳೆಗಳ ಬಗ್ಗೆ ಮಾತಾಡಿದಾನೆ. ಕ್ರಾಪ್ಸ್, ಬೆಳೆಗಳ ಬಗ್ಗೆ ಮಾತಾಡಿದಾನೆ, ಆಯ್ತಾ? ಓಕೆ, ಸರಿ. ಅವನೇನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಓಕೆ, ಜೆನೆಟಿಕಲಿ ಇಂಜಿನಿಯರ್ಡ್ ಕ್ರಾಪ್ಸು ಜೆನೆಟಿಕಲಿ ಇಂಜಿನಿಯರ್ಡ್ ಟ್ರೀಗಿಂತ ಡೇಂಜರು ಅನ್ನೋ ಸ್ಟೇಟ್ಮೆಂಟ್ ಇದೆ. ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಯಾಕೆಂದ್ರೆ ಜೆನೆಟಿಕಲಿ ಇಂಜಿನಿಯರ್ಡ್ ಬೆಳೆಗಳಿಗಿಂತ ಜೆನೆಟಿಕಲಿ ಇಂಜಿನಿಯರ್ಡ್ ಮರಗಳಿದೆವಲ್ಲ, ಬೆಳೆಗಳಿಗಿಂತ ಮರಗಳು ಬಹಳ ಡೇಂಜರ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ. ಓಕೆ, ಜೀನ್ ಎಡಿಟಿಂಗ್ ಅಂದ್ರೆ ಏನು ಅಂತ ಹೇಳಿದ್ದೆ. ನಾನೊಂದು ವರ್ಡ್ ಬಳಸಿದ್ದೆ. ಓಕೆ, ಜೀನ್ ಎಡಿಟಿಂಗ್ ಅಂತ. ಓಕೆ, ಫಾರ್ ಎಕ್ಸಾಂಪಲ್ BT ಕಾಟನ್ ತಗೊಳ್ಳಿ, ಜೀನ್ ಮಾಡಿಫಿಕೇಶನ್. ನಿಮಿಷ ರೀ. ಓಕೆ, ಸೊ ಜೀನ್ ಮಾಡಿಫಿಕೇಶನ್ ಅಂದ್ರೆ ಏನು ಅಂತ ಹೇಳಿದ್ದೆ. ಓಕೆ, ಫಾರ್ ಎಕ್ಸಾಂಪಲ್ GM ಮಸ್ಟರ್ಡ್, ಜೀನ್ ಮಾಡಿಫಿಕೇಶನ್ ಎಕ್ಸಾಮ್ ಕೊಡಿ ಅಂತಾನೆ GM ಮಸ್ಟರ್ಡ್, ಜೆನೆಟಿಕಲಿ ಮಾಡಿಫೈಡ್ ಮಸ್ಟರ್ಡ್ ಅಂತ. ಸೊ ಈ ಸಾಸಿವೆ, ಮಸ್ಟರ್ಡ್ ಅಂದ್ರೆ ಸಾಸಿವೆನಲ್ಲಿ ಓಕೆ ಇಳುವರಿ ಜಾಸ್ತಿ ಬರಲಿ ಅಂತ ಅಂದ್ಬಿಟ್ಟು ಒಂದು ಫಾರಿನ್ ಜೀನ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸಾಸಿವೆನಲ್ಲಿ ಇಳುವರಿ ಜಾಸ್ತಿ ಬರಲಿ ಅಂದ್ಬಿಟ್ಟು ಒಂದು ಫಾರಿನ್ ಜೀನ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದನ್ನ ಜೆನೆಟಿಕಲಿ ಮಾಡಿಫೈಡ್ ಮಸ್ಟರ್ಡ್ ಅಂತ ಕರಿತೀವಿ, ಆಯ್ತಾ? ಜೆನೆಟಿಕಲಿ ಮಾಡಿಫೈಡ್ ಮಸ್ಟರ್ಡ್ ಅಂತ ಕರಿತೀವಿ. ಸೊ ದಟ್ ಈಸ್ ದ ಅಂದ್ರೆ ಫಾರಿನ್ ಜೀನ್ ಇಂಟ್ರೊಡ್ಯೂಸ್ ಮಾಡಿರ್ತೀವಿ. ಓಕೆ, ಫಾರಿನ್ ಜೀನ್ ಇಂಟ್ರೊಡ್ಯೂಸ್ ಮಾಡಿರ್ತೀವಿ. ಅವನ್ ಏನ್ ಹೇಳ್ತಿದ್ದಾನೆ ಅಂದ್ರೆ, ಈಗ ನಾವು GM ಮಸ್ಟರ್ಡ್ ಏನ್ ಕೊಟ್ವಲ್ಲ, GM ಮಸ್ಟರ್ಡ್ ಓಕೆ ಅದೊಂದು ಬೆಳೆ, ಜೆನೆಟಿಕಲಿ ಇಂಜಿನಿಯರ್ಡ್ ಕ್ರಾಪ್ ಅದು. ಓಕೆ, ಇದು ಡೇಂಜರ್, ಜೆನೆಟಿಕಲಿ ಇಂಜಿನಿಯರ್ಡ್ ಟ್ರೀಸ್ ಡೇಂಜರ್ ಅಂತ ಪ್ರಶ್ನೆ ಕೇಳಿದಾನೆ. ಆಲ್ವೇಸ್ ಟ್ರೀಸ್ ಆರ್ ಡೇಂಜರ್. ಯಾಕೆಂದ್ರೆ ಸಸ್ಯಗಳು ಬಹಳ ಕಾಲ ಉಳಿಯಲ್ಲ. ಓಕೆ, ಸಸ್ಯಗಳು ಬೆಳಿತವೆ, ಒಂದಷ್ಟು ತಿಂಗಳಿರ್ತವೆ, ಆಮೇಲೆ ಸತ್ತೋಗ್ತವೆ. ಅಂದ್ರೆ ಜೆನೆಟಿಕಲಿ ಇಂಜಿನಿಯರ್ಡ್ ಕ್ರಾಪ್ಸ್ ಏನಿದೆಯಲ್ಲ, ಕ್ರಾಪ್ಸ್ಗೆ ಶೆಲ್ಫ್ ಲೈಫ್ ಕಡಿಮೆ ಇರುತ್ತೆ. ಓಕೆ, ಶೆಲ್ಫ್ ಲೈಫ್ ಕಡಿಮೆ ಇರುತ್ತೆ. ಆದ್ರೆ ಜೆನೆಟಿಕಲಿ ಇಂಜಿನಿಯರ್ಡ್ ಟ್ರೀಸು ಬಹಳ ಕಾಲ ಉಳಿತವೆ, ಮರಗಳು ಬಹಳ ಕಾಲ ಉಳಿತವೆ. ಓಕೆ, ನೀವು ಆ ಜೆನೆಟಿಕಲಿ ಇಂಜಿನಿಯರ್ಡ್ ಟ್ರೀಗೆ ಒಂದು ಹೊಸ ಫಾರಿನ್ ಜೀನ್ ಇಂಟ್ರೊಡ್ಯೂಸ್ ಮಾಡಿರ್ತೀರಾ, ಅದು ಪರಿಸರದಲ್ಲಿ ಏನೇನು ಅವಾಂತರ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಕ್ ಬರಲ್ಲ. ನೀವು ಹಾಕಿರೋಂಥ ಒಂದು ಫಾರಿನ್ ಜೀನು
ಪರಿಸರದಲ್ಲಿ ಏನೇನು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಕ್ಕಾಗಲ್ಲ. ಆಮೇಲೆ ಇದು ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಆಗ್ಬಿಡುತ್ತೆ. ಹಂಗಾಗಿ ಇದು ಡೇಂಜರ್ ಯಾವಾಗ. ಅರ್ಥ ಆಗ್ತಿದೆಯಲ್ಲ? ಸೊ ಇವತ್ತು ಕರೆಕ್ಟಾಗಿ ಕೇಳಿಸ್ಕೋಬೇಕು. ಜೆನೆಟಿಕಲಿ ಇಂಜಿನಿಯರ್ಡ್ ಕ್ರಾಪ್ ಡೇಂಜರ್, ಜೆನೆಟಿಕಲಿ ಇಂಜಿನಿಯರ್ಡ್ ಟ್ರೀ ಡೇಂಜರ್. ಅಂದ್ರೆ ಟ್ರೀ ಡೇಂಜರ್ ಕಾರಣ ನೀವು ಸಸ್ಯಗಳು ಬೆಳೆಗಳಾದ್ರೆ ಕೆಲವು ತಿಂಗಳಿರ್ತವೆ ಮತ್ತು ಸತ್ತೋಗ್ತವೆ. ಆದರೆ ಮರಗಳು 50 ವರ್ಷ, 100 ವರ್ಷ, 200 ವರ್ಷ, 500 ವರ್ಷ, 1000 ವರ್ಷ ಇರ್ತವೆ ಕೆಲವು ಮರಗಳು. ಓಕೆ, ನೀವು ನೈಸರ್ಗಿಕ ಮರಗಳಲ್ಲಿ ಫಾರಿನ್ ಜೀನ್ ಇಂಟ್ರೊಡ್ಯೂಸ್ ಮಾಡಿದಾಗ ಅದು ಪರಿಸರದ ಮೇಲೆ ಏನು ಪರಿಣಾಮ ಬೀರುತ್ತೆ ನಾವು ಲೆಕ್ಕ ಹಾಕೋಕ್ಕಾಗಲ್ಲ. ಸೊ ದಿಸ್ ಈಸ್ ಮೋರ್ ರಿಸ್ಕಿ. ಆಯ್ತಾ? ಬಟ್ ಆಯ್ತಾ, ಕೇಳಿಸ್ಕೊಳ್ಳಿ, ಇದೊಂದು ಸ್ಟೇಟ್ಮೆಂಟು. ಎರಡನೇದು ನೋಡಿ, UNFCC ಸಮಾವೇಶ ನೀವು ಕೇಳಿದ್ದೀರ, ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತ. ಓಕೆ, ಹವಾಮಾನ ಬದಲಾವಣೆಯನ್ನು ತಡೆಗಟ್ಟುವಂತ ಸಮಾವೇಶ. ಓಕೆ, ಇದು ಕೆಳಗೊಂದು ಒಪ್ಪಂದ ಬರುತ್ತೆ. ಈ ಒಪ್ಪಂದವನ್ನ ಕ್ಯೋಟೋ ಪ್ರೋಟೋಕಾಲ್ ಅಂತ ಕರಿತೀವಿ, ಕ್ಯೋಟೋ ಒಪ್ಪಂದ ಅಂತ. ಓಕೆ, ಸೊ ಕ್ಯೋಟೋ ಪ್ರೋಟೋಕಾಲ್. ಓಕೆ, ಸೊ ಯಾವ್ದ್ರ ಕೆಳಗೆ ಏನ್ ಬಂತು? ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಕೆಳಗಡೆ ಕ್ಯೋಟೋ ಪ್ರೋಟೋಕಾಲ್ ಬಂತು. ಕ್ಯೋಟೋ ಪ್ರೋಟೋಕಾಲ್ ಏನ್ ಹೇಳುತ್ತೆ ಅಂತಂದ್ರೆ, ಸೊ ಇಟ್ ಸ್ಪೀಕ್ಸ್ ಅಬೌಟ್ ರಿಡಕ್ಷನ್ ಇನ್ ದ ಕಾನ್ಸಂಟ್ರೇಷನ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್. ಸೊ ಕ್ಲೈಮೇಟ್ ಚೇಂಜ್ ಕಮ್ಮಿ ಆಗ್ಬೇಕು ಅಂತಂದ್ರೆ ಗ್ರೀನ್ ಹೌಸ್ ಗ್ಯಾಸ್ ಕಾನ್ಸಂಟ್ರೇಷನ್ಸ್ ಕಮ್ಮಿ ಮಾಡಬೇಕು ಅಂತ. ಓಕೆ, ಸೊ ಗ್ರೀನ್ ಹೌಸ್ ಗ್ಯಾಸಸ್ ನ ಕಮ್ಮಿ ಮಾಡಬೇಕು ಅಂತಂದ್ರೆ ಕಾರ್ಬನ್ ಸಿಂಕ್, ಮರಗಳ ಸಂಖ್ಯೆ ಜಾಸ್ತಿ ಮಾಡಬೇಕು. ಓಕೆ, ಕಾರ್ಬನ್ ಸಿಂಕ್ ಜಾಸ್ತಿ ಮಾಡಬೇಕು. ಮರಗಳ ಸಂಖ್ಯೆ ಜಾಸ್ತಿ ಮಾಡಬೇಕು ಅಂತಂದ್ರೆ ನಾವು ಜೆನೆಟಿಕಲಿ ಇಂಜಿನಿಯರ್ಡ್ ಟ್ರೀಸ್ ಅನ್ನ ಕಲ್ಟಿವೇಟ್ ಮಾಡಬೇಕು ಅಂತ ಕ್ಯೋಟೋ ಪ್ರೋಟೋಕಾಲ್ ಹೇಳುತ್ತೆ. ಆಯ್ತಾ? ಇಲ್ಲೊಂದು ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ. UNFCC ಕನ್ವೆನ್ಷನ್ ಅಂತ ಒಂದು ಸಮಾವೇಶ ಇದೆ. ಇದರ ಉದ್ದೇಶ ಹವಾಮಾನ ಬದಲಾವಣೆಯನ್ನು ತಡೆಗಟ್ಟುವುದು. ಅದ್ರ ಕೆಳಗಡೆ ಸೈನ್ ಮಾಡಿದಂತ ಅಗ್ರಿಮೆಂಟ್ ಯಾವುದು? ಕ್ಯೋಟೋ ಪ್ರೋಟೋಕಾಲ್. ಸೊ ಕ್ಯೋಟೋ ಪ್ರೋಟೋಕಾಲ್ ಏನ್ ಹೇಳ್ತಾ ಇದೆ? ಗ್ರೀನ್ ಹೌಸ್ ಗ್ಯಾಸಸ್ ಕಾನ್ಸಂಟ್ರೇಷನ್ ಕಮ್ಮಿ ಮಾಡಬೇಕು ಅಂತ. ಓಕೆ, ಯಾಕೆಂದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಜಾಸ್ತಿ ಆದ್ರೆ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ, ಗ್ಲೋಬಲ್ ವಾರ್ಮಿಂಗ್ ಆದ್ರೆ ಕ್ಲೈಮೇಟ್ ಚೇಂಜ್ ಆಗುತ್ತೆ. ಓಕೆ, ಸರಿ, ಗ್ರೀನ್ ಹೌಸ್ ಗ್ಯಾಸಸ್ ಕಮ್ಮಿ ಮಾಡಬೇಕು ಅಂತಂದ್ರೆ ಕಾರ್ಬನ್ ಸಿಂಕ್ ಅನ್ನು ಜಾಸ್ತಿ ಮಾಡಬೇಕು, ಅಂದ್ರೆ ಮರಗಳನ್ನು ಜಾಸ್ತಿ ಮಾಡಬೇಕು. ಸೊ ಟ್ರೀಸ್ ಆರ್ ಕಾಲ್ಡ್ ಅಸ್ ಕಾರ್ಬನ್ ಸಿಂಕ್. ಓಕೆ, ಕಾರ್ಬನ್ ಸಿಂಕ್ ಅಂದ್ರೆ ಇಷ್ಟೇ, ಕಾರ್ಬನ್ ಅನ್ನ ಹೀರಿಕೊಳ್ಳುವಂತ ಸಂಪನ್ಮೂಲಗಳನ್ನ ಕಾರ್ಬನ್ ಸಿಂಕ್ ಅಂತ ಕರಿತೀವಿ. ಆಯ್ತಾ? ಸರಿ, ಕಾರ್ಬನ್ ಸಿಂಕ್ ಇನ್ಕ್ರೀಸ್ ಮಾಡಬೇಕು. ಆ ಕಾರ್ಬನ್ ಸಿಂಕ್ ಅನ್ನು ಇನ್ಕ್ರೀಸ್ ಮಾಡ್ಲಿಕ್ಕೋಸ್ಕರ ಜೆನೆಟಿಕಲಿ ಇಂಜಿನಿಯರ್ಡ್ ಟ್ರೀಸ್ ಅನ್ನು ಬೆಳಿಲಿಕ್ಕೆ ಕ್ಯೋಟೋ ಪ್ರೋಟೋಕಾಲ್ ಅನುಮತಿಯನ್ನು ಕೊಡ್ತು. ಓಕೆ, ಸರಿ, ಇಷ್ಟು ಮಾಹಿತಿ ಇಟ್ಕೊಂಡು ಈ ಸ್ಟೇಟ್ಮೆಂಟ್ ಓದಿ. ಓಕೆ, ಅನುವಂಶೀಯವಾಗಿ ಮಾರ್ಪಡಿಸಿದ ಮರಗಳಿಗೆ ಸಂಬಂಧಿಸಿದ ಪರಿಸರ ಅಪಾಯಗಳು ತಳೀಯವಾಗಿ ಮಾರ್ಪಡಿಸಿದ ಕೃಷಿ ಬೆಳೆಗಳಿಗಿಂತ ಕಡಿಮೆ ಅಂತಿದೆ. ಫಸ್ಟ್ ಸ್ಟೇಟ್ಮೆಂಟ್ ರಾಂಗು. ನಾನು ಹೇಳಿದ್ದೀನಿ, ಜೆನೆಟಿಕಲಿ ಇಂಜಿನಿಯರ್ಡ್ ಕ್ರಾಪ್ಸ್ಗಿಂತ ಜೆನೆಟಿಕಲಿ ಇಂಜಿನಿಯರ್ಡ್ ಟ್ರೀಸ್ ಸಿಕ್ಕಾಪಟ್ಟೆ ಡೇಂಜರು. ಬಿಕಾಸ್ ಶೆಲ್ಫ್ ಲೈಫ್ ಜಾಸ್ತಿ ಇರುತ್ತೆ, ಎನ್ವೈರನ್ಮೆಂಟ್ ಮೇಲೆ ಇಂಪ್ಯಾಕ್ಟ್ ಅನ್ನು ಜಾಸ್ತಿ ಮಾಡ್ತವೆ ಅಂತ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ? ಓಕೆ, the United Nations has approved plantations of genetically engineered trees as carbon sinks under Kyoto Protocol ಅಂತಿದೆ. ಸೊ ಇಟ್ ಇಸ್ ಟ್ರೂ. ಓಕೆ, ಸೆಕೆಂಡ್ ಸ್ಟೇಟ್ಮೆಂಟ್ ಸರಿ ಇದೆ. ಬಟ್ ಇಲ್ಲೇನು ಆಪ್ಷನ್ ಕೆಟ್ಟಿದ್ದಾನೆ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಗಿವನ್ ಅಬೋವ್ ಈಸ್ ಆರ್ ಇನ್ಕರೆಕ್ಟ್ ಅಂತಿದೆ. ಇನ್ಕರೆಕ್ಟ್, ಫಸ್ಟ್ ಸ್ಟೇಟ್ಮೆಂಟ್ ಇನ್ಕರೆಕ್ಟ್ ಇದೆ. ಸೊ ಆಪ್ಷನ್ ಇಸ್ ಎ. ಓಕೆ, ಸೊ ಈ ತರ ನೀವು MCQs ಮಾಡಬೇಕು ಅಂತಂದ್ರೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇರಬೇಕು. ಓಕೆ, ಸೊ MCQs ಮಾಡಬೇಕು ಅಂತಂದ್ರೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇರಬೇಕು, ಅವಾಗಲೇ ಮಾಡೋಕ್ಕಾಗದು. ಸೊ ಸುಮ್ಮನೆ ಇದು ಪ್ರಶ್ನೆಗೆ ಉತ್ತರ, ಇದು ಒಂದು ಪ್ರಶ್ನೆಗೆ ಉತ್ತರ, ಆ ಥರ ಅದನ್ನ MCQ ಸಾಲ್ವಿಂಗ್ ಅಂತ ಕರೆಯಲ್ಲ. ನೀವು MCQs ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡಬೇಕಾದ್ರೆ ಅದ್ರ ಹಿಂದಿರ್ತಕ್ಕಂಥ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಬಹಳ ಇಂಪಾರ್ಟೆಂಟ್. ರೈಟ್? ಓಕೆ ಸರ್. ಸೊ ಇದು ನೆಕ್ಸ್ಟ್ 10 ಕ್ವಶನ್ಸು ಇದೇ ರೀತಿ. ಓಕೆ, ಪ್ರತಿ ವಾರ 10 ಕ್ವಶನ್ಸ್ ಅನ್ನು ಬಿಡಿಸ್ತಾ ಹೋಗೋಣ. ಓಕೆ, ಸೊ ಎವ್ರಿ ಸೆಷನ್ ಅಲ್ಲಿ ನಾವು 10 ಕ್ವಶನ್ಸ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಅದ್ರ ಜೊತೆಗೆ ಸ್ಟ್ಯಾಟಿಕ್ ಅನ್ನ ರಿವಿಷನ್ ಮಾಡುವಂತ ಪ್ರಯತ್ನ ಇದಾಗಿರುತ್ತೆ ಅಂತ ಹೇಳ್ತಾ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು.